ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಾರ್ಗಶಿರ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶ್ರೀನಿವಾಸ್ ಶರ್ಮಾ ಅವರು ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಕ್ರಮ, ತಂತ್ರಸಾರದ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜರನ್ನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜರನ್ನ ನೀವು ನೇರವಾಗಿಯೇ ಭೇಟಿ ಮಾಡಬೇಕು ಅಂತ ಅಂದರೆ ಮೊದಲಿಗೆ ಅವರ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂದರೆ ಇರೋವಂಥ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳು ಯಾವುದು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರ ಅಪಾಯಿಂಟ್ಮೆಂಟ್ ನಿಮಗೆ ಯಾವಾಗ ಸಿಗಬಹುದು ಅಂತ. ಖಂಡಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೂ ಕೂಡ ನೀವು ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡ್ಬೋದು. 08041219999 08041219999 ಕರೆ ಮಾಡಿ ನೇರವಾಗಿ ಗುರುಜಿ ಜೊತೆಗೆ ಮಾತಾಡಿ. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪತ್ರಗಳನ್ನು ಬರೀಬೋದು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಕಡ್ಡಾಯವಾಗಿ ಅಗತ್ಯ ಇರೋದಿಲ್ಲ. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಮಾತ್ರ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ವಿಳಾಸ ನಿಮಗೆ ಗೊತ್ತಿದೆ, ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇನ್ನು ಪತ್ರಗಳಲ್ಲಿ ಕೆಲವರು ನಮ್ಮ ಹೆಸರು, ಊರು ಏನು ತಿಳಿಸೋದು ಬೇಡ ಅಂತ ಕೋಡ್ ಹೆಸರಾಗಲಿ ಕೋಡ್ ಸಂಖ್ಯೆ ಆಗಲಿ ಬರೆದು ಕಳಿಸಿರ್ತೀರಿ. ಅಂಥ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಖಂಡಿತವಾಗಿಯೂ ನೀವು ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮಂಗಳವಾರದ ಈ ಶುಭ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು
ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನಾನೇ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿತೇಂ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತನೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವಿಷ್ಣುವಿ ವರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರೀಂ ಶ್ರೀಂ ಚಕ್ರೇಶ್ವರೀಂ ಫಲಾತ್ ತ್ರಿಪುರ ಸುಂದರಿ ಅಂಬಾಯೇ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಓಂ ಲಲಿತಾ ರಾಜರಾಜೇಶ್ವರಿ ನಮಃ. ರಾಜ್ಞೇ ನಮಃ. ರಮ್ಯಾ ನಮಃ. ರಾಜೀವಲೋಚನ್ಯೇ ನಮಃ. ಓಂ ರಂಜನ್ಯೇ ನಮಃ. ರಮಣಿಲಂಪಟಾಯ ನಮಃ. ರಾಕೇಂದ್ರವಂದ್ಯಾಯ ನಮಃ. ರತಿಪ್ರಿಯಾಯ ನಮಃ. ಓಂ ರತಿರೂಪಾಯ ನಮಃ. ಓಂ ರಾಕ್ಷಸಗ್ನೇ ನಮಃ. ಓಂ ರಮ್ಯಾ ರಾಜೀವಲೋಚನ್ಯೇ ನಮಃ. ಓಂ ರಂಜನ್ಯೇ ನಮಃ. ಓಂ ರಮಣಿಲಂಪಟಾಯ ನಮಃ. ಓಂ ಶ್ರೀಮತೇ ನಮಃ. ಓಂ ಜಗದಾತ್ರೀ ನಮಃ. ಜಗದ್ದಾತ್ರೀ ನಮಃ. ಓಂ ಶ್ರೀಮತೇ ನಮಃ. ಮಹಾಕಾಳೀ ನಮಃ. ಓಂ ಲಲಿತಾಂ ಫಲಾತ್ ತ್ರಿಪುರ ಸುಂದರೀಂ ದೇವತಾಭ್ಯೋ ನಮಃ. ಓಂ ಪದ್ಮಾನನೆ ಪದ್ಭೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸನಸ್ಥಾ ವಿಫಲಕಟದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಮ್ಮೆಲ್ಲರಿಗೂ ಸಹಿತ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಮಹಾಗಣಪತಿಯ ಜೊತೆಗೆ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇವತ್ತಿನ ದಿವಸ ಸಾಕಷ್ಟು ಲಾಭವಿರತಕ್ಕಂಥ ವಾರ. ಇವತ್ತು ತಾವು ಅಂದುಕೊಂಡಷ್ಟು ಲಾಭಗಳನ್ನೇ ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಇರ್ತಕ್ಕಂಥ ಅದೃಷ್ಟ ಇರತಕ್ಕಂತಹ ದಿನ. ಇವತ್ತು ತಾವು ಏನೇನು ಮಾಡಬೇಕಾಗಿದೆಯೋ, ಯಾವುದನ್ನು ಮಾಡಬೇಕು ಅಂತ ಮುಂದೆ ಆಗ್ತಿದ್ದೀರೋ, ಯಾವ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಚಿಂತನೆ ಇದೆಯೋ ಅದೆಲ್ಲವನ್ನು ಸಿದ್ಧ ಸರಿಪಡಿಸ್ಕೊಳ್ಳುವಂತಹ ಯೋಗ ಫಲ. ಹಾಗೆ ತೃಪ್ತಿಕರವಾದಂತಹ ದೇವಿಯ ಉಪಾಸನೆಯನ್ನು ಮಾಡಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ ಮಾಡುವಂತಹ ಕಾಲ. ತಾಯಿ ರಾಜರಾಜೇಶ್ವರಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನು ಗಳಿಸುವಂತಹ ದಿನವೇ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಕಾಣಬಹುದು ಇವತ್ತು ಇರತಕ್ಕಂತಹ ರಾಶಿಫಲದಲ್ಲಿ. ಅಂದರೆ ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಒಂದಷ್ಟು ರಾಶಿಗಳಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಬಹುದು. ಆ ವ್ಯತ್ಯಾಸ ಕಂಡಂಥವರು ಸಹಿತ ಅದು ಪರ್ಮನೆಂಟ್ ಅಲ್ಲ, ಅಥವಾ ನಾಳೆ ತನಕ ನಿಲ್ಲುವಂಥದ್ದಲ್ಲ, ಆ ಕ್ಷಣಕ್ಕೆ ಬಂದು ಹೋಗುವಂಥದ್ದು. ಆದರೆ ಮನಸ್ಸಲ್ಲಿ ದೃಢ ಸಂಕಲ್ಪ ಇದ್ದು ಬಂದಂಥ ಸಮಸ್ಯೆಗಳನ್ನು ಆಗಿಂದಾಗಲೇ ಬಗೆಹರಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಭಾಳ ವಿಶೇಷವೂ ಹೌದು, ಅದರ ಮಧ್ಯೆ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗಿದೆ. ಹಾಗೆ ಸಾಧ್ಯವಾದಷ್ಟು ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರಿ ಅಂಬಾಯೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 13/12/2022 ಮಂಗಳವಾರ, ಪಂಚಮಿ, ಆಶ್ಲೇಷ ನಕ್ಷತ್ರ. ಮಂಗಳವಾರ ಪಂಚಮಿ ಬಹಳ ವಿಶೇಷ. ಪಂಚಮಿ ಅಂತಕ್ಕಂಥದ್ದೇ ವಿಶೇಷ. ಅಂತನಲ್ಲೂ ಮಂಗಳವಾರ ಪಂಚಮಿ ಬಂದು ಲಲಿತಾ ಪಂಚಮಿ ಅಂತಲೂ ಹೇಳ್ತಾರೆ. ಅಥವಾ ಲಕ್ಷ್ಮಿಗೆ ಆರಾಧನೆ ಮಾಡಲಿಕ್ಕೂ ದೇವಿಯ ಉಪಾಸನೆ ಮಾಡಲಿಕ್ಕೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿ ದಿನವೂ ಒಂದೊಂದು ವಿಶೇಷತೆ ಇರುತ್ತೆ, ಒಂದೊಂದು ಅರ್ಥಗರ್ಭಿತವಾದಂತಹ ಆಲೋಚನೆ ಇರುತ್ತೆ. ಹಾಗೆ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಅಂದರೆ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಅಂತಹದ್ರಲ್ಲಿ ಈ ಶುಭ ದಿನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಶುಭ ಮಂಗಳವಾರ ಪಂಚಮಿ ಇರತಕ್ಕಂಥದ್ದು. ನಕ್ಷತ್ರ ಆಶ್ಲೇಷ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು, ನಾಗದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಯಾರೆಲ್ಲ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಹನುಮನ ಸಾನ್ನಿಧ್ಯ, ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ, ಶಿವನ ಸಾನ್ನಿಧ್ಯ ಇಂತಹ ಕಡೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ
ಮನೆಯಲ್ಲೇ ಸ್ವಾಮಿಗೆ 21 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಗಣಪತಿಯ ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತಲೇ ಹೇಳ್ತಾರೆ ಹಿರಿಯರು. ಅದರಿಂದ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಲಲಿತಾಂ ಫಲಾಂಬಿಕಾಯ ನಮಃ. ಓಂ ಹರಿಂ ಕರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಟಕಪಾಸಮಂಕುಶಧರಾಂ ಸರ್ಗಭೂಷತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಲಲಿತಾ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಅಂಬಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಒಂದಷ್ಟು ಗಮನ ಹರಿಸೋಣ. ರಾಶಿಫಲವನ್ನು ತಿಳ್ಕೊಂಡು ಜೊತೆಗೆ ಒಂದಷ್ಟು ರಾಶಿಗಳಿಗೆ ಎಚ್ಚರಿಕೆಯ ನಡೆ ಅಂತ ಹೇಳಿದೆ. ಅಂದರೆ ಪ್ರಸ್ತುತ ಇರತಕ್ಕಂತಹ ಹೊರಗಿರ್ತಕ್ಕಂಥ ಪ್ರಕೃತಿ ಇರತಕ್ಕಂತಹ ತಂಪಿನ ವಾತಾವರಣ ಈ ಸಾಕಷ್ಟು ತಂಪಿರೋದ್ರಿಂದ ಸಣ್ಣ ಮಕ್ಕಳಿಗೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಬಹಳ ಜೋಪಾನ ಎಚ್ಚರಿಕೆಯಿಂದಿರಬೇಕು. ಹಾಗೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲೂ ಸಹಿತ ಒಂದಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಮಾಡುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಈ ಥರ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳತ್ತ ಗಮನ ಹರಿಸೋದಾದರೆ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ಅಷ್ಟೊಂದು ಆಲೋಚನೆ ಮಾಡಿದಷ್ಟು ನೀವು ಸರಿಪಡಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ವಿಶೇಷತೆಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾದೇವಿ ಆರಾಧನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ಜವಾಬ್ದಾರಿ ಬೇಕು. ಆ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಹಾಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 2 ರಿಂದ 4:20 ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಿ. ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಸ್ವಲ್ಪ ಎಚ್ಚರಿಕೆಯ ನಡೆಯೋದು ಬಹಳ ಉತ್ತಮ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಕುಜನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ಜವಾಬ್ದಾರಿ ಬೇಕು. ಎಚ್ಚರಿಕೆಯ ನಡೆ ಇರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂದದಲ್ಲಿ ಕೋಪ ಇಟ್ಕೊಳ್ತೀರಿ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಿರ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆ ಹುತ್ತಾ ಇದ್ದರೆ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭಗಳನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ತೀರ್ಮಾನ ತಂದುಕೊಂಡ್ರು, ಯಾವುದೇ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರು, ಅದರ ಚಿಂತನೆ ಮಾಡಿದಷ್ಟು, ಅದರ ಕೆಲಸಗಳ ಬಗ್ಗೆ ಆಲೋಚನೆ ಮಾಡಿದಷ್ಟು ಲಾಭಗಳನ್ನೇ ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಮಹಾಗಣಪತಿಯ ಪ್ರಾರ್ಥನೆ ಇರಲಿ. ಹಾಗೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅವರೆಬೇಳೆಯನ್ನು ಎರಡೂ ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಶುಭ ಮಂಗಳವಾರ, ಪಂಚಮಿ ಅಂದುಕೊಂಡಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಬಲವಂತ ಮಾಘ ಸ್ನಾನ, ಇಷ್ಟವಿಲ್ಲದಿದ್ದರೂ ಒಂದು ಕೆಲಸವನ್ನು ಮಾಡಲೇಬೇಕು, ಇಷ್ಟವಿಲ್ಲದಿದ್ದರೂ ಒಬ್ಬ ವ್ಯಕ್ತಿ ನೀವು ಮಾತಾಡಲೇಬೇಕು, ನಿಮಗೆ ಸಮಂಜಸವಾಗಿಲ್ಲದಿದ್ದು ನಿಮಗೆ ಬೇಡವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಅದನ್ನು ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಸರಿ ಎಂಬತಕ್ಕಂಥದ್ರ ಚಿಂತನೆ ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ.
ಇದರ ಮಧ್ಯದಲ್ಲಿ ಇವತ್ತು ಮಧ್ಯಾಹ್ನ 1:15 3:20 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡಗಳು ಸಾಕಷ್ಟು ಆಗುತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಮುನೇಶ್ವರನ ಸಾನ್ನಿಧ್ಯ ಇದ್ದರೆ ಅಥವಾ ಮನೆಯಲ್ಲೇ ನಿಂತು ಬೆಳಗ್ಗೆ ಮುನೇಶ್ವರನಿಗೆ 11 ಬಾರಿ ಆ ಭಗವಂತನ ಹೆಸರನ್ನು, ಮುನೇಶ್ವರನ ಹೆಸರನ್ನು ಹೇಳಿಕೊಂಡು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಖಂಡಿತ ಬರ್ತಕ್ಕಂಥ ದೋಷಗಳಿಂದ ದೂರ ಆಗ್ತೀರಿ. ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಪ್ರಾರಂಭ ಮಾಡಿದ್ದಾಗಿದೆ. ಮೇಷ, ವೃಷಭ, ಮಿಥುನ ಮೊದಲ 3 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಅನಸೂಯ ಅಂತೇಳಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಿಜಾಪುರಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಿಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿ. ಹಲೋ. ಹಲೋ ಗುರುಜಿ. ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ನನ್ನ ಮಗಳ ಒಂದು ವೈಷ್ಣವಿ ಅಂತೇಳಿ, ಅವ್ರದ್ದು ನೀಟ್ ಕೋಚಿಂಗ್ ಚಲೋ ಆಗೈತೆ. ಹಲೋ. ಹೇಳಮ್ಮ. ಅದು ಸ್ವಲ್ಪ ಆಕಿಗೆ ನಡು ಹಿಂಗ ಆಕಿಗೆ ಅಷ್ಟು ಫಲ ಬರುವಲ್ದು. ಯಾಕೆ ಎಷ್ಟು ಓದ್ತಾಳ, ಎಲ್ಲ ಮಾಡ್ತಾಳ, ಅದಕ್ಕೆ ಯಾಕೆ ಅಂತ ಕೇಳಬೇಕು. ಇದ್ದಾರ ಮನೆಯಲ್ಲಿ? ಮನೇಲಿ ಇಲ್ಲ ರೀ, ಕಾಲೇಜ್ ಹೋಗಿದ್ದ. ಕಾಲೇಜ್ಗೆ ಹೋಗಿದ್ದಾರೆ. ನೀಟ್ ಕೋಚಿಂಗ್ ಲಾಂಗ್ ಟರ್ಮ್ ಉಂಟಾಗ. ಅವ್ರ ನಕ್ಷತ್ರ ಏನಮ್ಮ? ಯಾವುದು ನಕ್ಷತ್ರ ಅವ್ರದ್ದು? ನಕ್ಷತ್ರ ಏನ ವೈಷ್ಣವಿ ಅಂತೇಳಿ ವೃಷಭ ರಾಶಿ ರೀ. ವೃಷಭ ರಾಶಿ. ಆದರೂ ವೃಷಭ ರಾಶಿಗೆ ಪ್ರಸ್ತುತ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ, ತೊಂದರೆ ಇಲ್ಲ. ಮಾನಸಿಕ ಒತ್ತಡಗಳು ಆ ಥರ ಏನು ಬರೋ ಚಾನ್ಸಸ್ ಇಲ್ಲ ರಾಶಿ ಮೇಲೆ. ಆದರೆ ಹೆಸರಿನ ಮತ್ತು ನಕ್ಷತ್ರದ ಮೇಲೆ ಅನ್ನೋದಕ್ಕಿಂತ ಅವರ ಸ್ವರತರಂಗ ಇದ್ದಿದ್ದೆ ಚೆನ್ನಾಗಿತ್ತು ಅಥವಾ ಅವರ ಕಣ್ಣರೇಖೆ ಹತ್ತಿರದಲ್ಲಿದ್ದರೂ ಪರವಾಗಿಲ್ಲ. ಎರಡಕ್ಕೂ ಮಿಗಿಲ ಕನಿಷ್ಠ ಪಕ್ಷ ಅವರ ಜನ್ಮ ನಕ್ಷತ್ರ ಹೌದು ಕರೆಕ್ಟ್ ಇದೇ ಸತ್ಯ ಅನ್ನೋದಾದರೂ ಬೇಕಿರುತ್ತೆ. ಯಾಕೆಂದರೆ ನೀವು ಹೆಸರು ಮೇಲೆ ಇಟ್ಟಾಗ, ಹೆಸರು ಮೇಲೆ ವೈಷ್ಣವಿ ಅಂತ ಇಟ್ಟಿದ್ದೀರಿ, ವೈಷ್ಣವಿಗೆ ಅಲ್ಲಿ ವೃಷಭ ರಾಶಿ ಅಂತ ಹೇಳ್ತಿದ್ದೀರಿ. ಆ ರಾಶಿಗೆ ಸಂಬಂಧಪಟ್ಟಂಥ ಭವಿಷ್ಯ ನಾನು ಹೇಳ್ಬೋದೇ ವಿನಃ ಕರೆಕ್ಟಾಗಿ ನಿಖರವಾಗಿ ಆ ವ್ಯಕ್ತಿಯ ಭವಿಷ್ಯತ್ ಏನು ಅಂತ ಹೇಳಿದ್ ಭಾಳ ಕಷ್ಟ ಅನಿಸುತ್ತೆ. ಆದರೆ ಒಂದು, ನಿಮ್ಮ ಸ್ವರತರಂಗ ಪ್ರಕಾರ ನೀವು ಕೇಳುವಂಥ ಪ್ರಶ್ನೆಗೆ ಪ್ರಸ್ತುತ ಇರತಕ್ಕಂಥ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಆದರೂ ಭಯಪಡಬೇಕಾದಿಲ್ಲ. ಈ ಬಾರಿ ಆಕೆ ಏನು ಅಂದ್ಕೊಂತಾಳೋ ಅದನ್ನು ಗೆಲ್ತಾಳೆ. ಅದಕ್ಕೆ ಸಂಬಂಧಪಟ್ಟಂಗೆ ಫೀಲ್ಡಿಗೆ ಹೋಗ್ಬೇಕಂತ ಭಾಳ ಆಸೆ ಪಡ್ತಾಳ್ರಿ ಅಮ್ಮ. ಮೆಡಿಕಲ್ ಇದಕ್ಕೆ ಹೋಗ್ಬೇಕಂತ ಭಾಳ ಇಷ್ಟಪಡತ್ತಾಳ್ರಿ. ಆಗಲಿ, ಒಳ್ಳೇದಾಗಲಿ. ಹೇಳಿ ಮಗಳಿಗೆ ಸ್ವಲ್ಪ ಚೆನ್ನಾಗಿ ಓದ್ಲಿಕ್ಕೆ ಹೇಳಿ. ಆದಷ್ಟು ಬೆಳಗಿನ ಜಾವ ಮತ್ತು ಸಂಜೆ, ಬೆಳಗಿನ ಜಾವ ಮತ್ತು ಸಂಧ್ಯಾಕಾಲ ಎರಡು ಕಾಲದಲ್ಲೂ ಐಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಬೆಳಗ್ಗೆ ಮತ್ತು ಸಂಜೆ ಹೇಳಿಕೊಂಡು ಒಂದಷ್ಟು ಮೆಮೊರಿ, ಯಾಕೆಂದರೆ ಆಕೆಗೆ ಎಲ್ಲ ಕರೆಕ್ಟೇ ಓದ್ತಾಳೆ, ಆದರೆ ಸ್ವಲ್ಪ ಮೆಮೊರಿ ಲಾಸ್ ಇದೆ, ಅಷ್ಟು ಜ್ಞಾಪಶಕ್ತಿ ಉಳಿತಾ ಇಲ್ಲ. ಅಂದುಕೊಂಡಿದ್ದನ್ನು ಏನು ಶ್ರಮಪಟ್ಟು ಓದಿರೋದನ್ನು ಎಕ್ಸಾಮ್ ಟೈಮ್ ಅನ್ನೋದು ಕೆಲವರಿಗೆ ಎಕ್ಸಾಮ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ಇವ್ರದ್ದು ಎಕ್ಸಾಮ್ ಟೈಮ್ ಅಲ್ಲ. ಸಮಸ್ಯೆ ಆಗುತ್ತೆ. ಹಲೋ. ಎಕ್ಸಾಮ್ ಟೈಮ್ಗೆ ಮೂಮೆಂಟ್ಗೆ ಸಮಸ್ಯೆ ಆಗೋದು. ಅದು ಎಕ್ಸಾಮ್ ಟೈಮ್ ಸಮಸ್ಯೆ ಆಗೋದು ಬೇರೆ, ನಿಮ್ಮ ಮಗಳ ಎಕ್ಸಾಮ್ ಟೈಮ್ ಅಲ್ಲ. ಆಗಿಂದಾಗಲೇ ಬೆಳಗ್ಗೆ ಓದಿರೋದನ್ನು ಸಂಜೆಗೆ ಅದನ್ನು ತಿರುಗಿ ಅದು ಮೆಲುಕು ಹಾಕಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬೀಜಾಕ್ಷರಿ ಮಂತ್ರ, ಅದಕ್ಕೆ ಬೇಕಾದಂಥ ಒಂದಷ್ಟು ಯೋಗದ ಬಗ್ಗೆ ಅಥವಾ ಒಂದಷ್ಟು ಅದಕ್ಕೆ ಇರ್ತಕ್ಕಂಥ ಸಂಬಂಧಪಟ್ಟ ಪ್ರಾಣಾಯಾಮಗಳಿದೆ, ಒಂದು ಸ್ವಲ್ಪ ಅದರ ಅಭ್ಯಾಸ ಮಾಡ್ಕೊಂಡು. ಅದೇ ಅದು ಮಾಡಿಸಿ ಸಾಕು, ಚೆನ್ನಾಗಿ ಪಿಕಪ್ ಆಗಿಬಿಡ್ತಾಳೆ. ಒಳ್ಳೇದಾಗಲಿ. ಗುರುಜೀಗ ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಒಂದಷ್ಟು ಆರೋಗ್ಯ ವ್ಯತ್ಯಾಸ ಆದ್ದರಿಂದ ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಏನು ಮಾಡಬೇಕಾದ್ರೂ ಸಹಿತ ಒಂದಿಷ್ಟು ನಿಧಾನ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇರುತ್ತೆ. ಅದರಲ್ಲೂ ಸರಿಸುಮಾರು 12 ಗಂಟೆವರೆಗೂ ಇಂಥದ್ದೇ ಸಮಯ ಇದೆ. 12 ಗಂಟೆ ನಂತರ ಒಂದಿಷ್ಟು ಪರವಾಗಿಲ್ಲಪ್ಪ ಅಂದ್ಕೊಳ್ಳೋ ಅಷ್ಟರೊಳಗಾಗಿ ಮಧ್ಯಾಹ್ನ ಪುನಃ ಒಂದಷ್ಟು ತಲೆನೋವು, ಮೈಕೈ ನೋವು ಅಥವಾ ಶೀತಬಾಧೆನೋ, ನೆಗಡಿಯೋ, ತಲೆನೋವು ಈ ಪ್ರಕಾರವಾದಂತಹ ಪರಿಸ್ಥಿತಿ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಅಂತಹ ಲಾಭದಾಯಕವಾಗಿರ್ತಕ್ಕಂಥ ದಿನ ಅಲ್ಲ. ಹಾಗಂತ ಮನೇಲಿ ಕೂರುವಂಥದ್ದು ಸಮಂಜಸ ಅಲ್ಲ. ನೀವು ಮಾಡುವ ಕಾಯಕವನ್ನು ಮಾಡಿ, ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ, ಆದರೆ ಅದರ ಮಧ್ಯದಲ್ಲಿ ಒಂದಷ್ಟು ಎಚ್ಚರಿಕೆ ವಹಿಸಿ. ಆ ಎಚ್ಚರಿಕೆ ವಹಿಸುವಂಥದ್ದು ಹೇಗಪ್ಪ ಅಂದರೆ
ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅರಿಶಿಣಕ್ಕೆ ಒಂದು ಹನಿ ನೀರು ಹಾಕಿ ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿಕೊಂಡು ಉತ್ತರಾಭಿಮುಖವಾಗಿ ಹಸಿರು ಗಿಡದ ಮೇಲೆ ಅಥವಾ ಹಸಿರು ಎಲೆಗಳ ಮೇಲೆ ಆ ಅರಿಶಿಣದ ಉಂಡೆಯನ್ನಿಟ್ಟು ಅಲ್ಲೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ಗೌರೀನ್ಮಮಾಯ ಸಲಿಲಾನಕ್ಷತ್ರೋದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದಿ ಬಹುಶೀಂ ಸಹಸ್ರಾಕ್ಷರಾಂ ಪ್ರಭೇವ್ಯೋಮನ್ ಅಂದರೆ ಒಂದು ದೇವಿಯ ಹೆಸರನ್ನು ಹೇಳಿಕೊಂಡು, ಗ್ರಾಮದೇವತೆ ಆಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಯಾವುದಾದ್ರೂ ಒಂದು ದೇವಿಯ ಹೆಸರನ್ನು ಹೇಳಿ ಅರಿಶಿಣದ ಉಂಡೆ ಮೇಲೆ ನಿಮ್ಮ ಉಂಗುರದ ಬೆರಳಿನ ಅರಿಶಿಣದ ಉಂಡೆ ಮೇಲಿಟ್ಟು 11 ಬಾರಿ ದೇವಿಯ ಹೆಸರನ್ನು ಹೇಳಿ, ತದನಂತರ ಆ ಅರಿಶಿಣದ ಉಂಡೆ ಕೈಯಲ್ಲಿ ಏನು ಅದು ತಗಲಿರುತ್ತೋ ಆ ಅರಿಶಿಣವನ್ನೇ ಒಂಚೂರು ಹಣೆಗಚ್ಕೊಳ್ಳಿ ಸಾಕು. ಇಷ್ಟು ಮಾತ್ರ ಮಾಡಿದ್ರೆ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಂಗಳವಾರ, ಅದರಲ್ಲೂ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಪ್ರಸನ್ನ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಅಥವಾ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಇವತ್ತು ನಿಮ್ಮ ಆಹಾರ ಪದ್ಧತಿಗಳು ಏನೇ ಇದ್ದರೂ ಆಹಾರವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅನ್ನದಾನ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನ್ನದಾನ ಮಾಡಿ ಜೊತೆಗೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಆಗುತ್ತೆ. ಅದರಲ್ಲೂ ಶೀತಬಾಧೆ, ಅರ್ಧ ತಲೆನೋವು ಅಥವಾ ಜ್ವರ ಬರ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಂದ ನೀವು ಮಾಡುವಂಥ ಕೆಲಸದ ಕಡೆ ನಿಮಗೆ ಇಂಟ್ರೆಸ್ಟ್ ಇಲ್ಲದಂಥ ರೀತಿ ಆಗ್ಬೋದು. ಆದರೂ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಭಾಳ ತಲೆಕೆಡಿಸ್ಕೊಂಡಿರ್ತೀರಿ, ಆಲೋಚನೆ ಮಾಡ್ತಾ ಇರ್ತೀರಿ. ನಿಮ್ಮ ಆತ್ಮೀಯರು, ಸ್ನೇಹಿತರು, ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಎಲ್ಲವನ್ನೂ ಸಹಿತ ಸರಿಯಾದ ಆಲೋಚನೆ ಇಲ್ದಿರ ಹೆಜ್ಜೆ ಮುಂದೆ ಹಾಕಬೇಡಿ. ಇವತ್ತು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಅಲ್ಲ. ಇವತ್ತು ನೀವು ಮಾಡುವಂಥ ಕಾಯಕವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತೇ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ನಾಳೆ ಮಾಡಿ ಅದರಿಂದ ಒಂದಿಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು ಬಹಳ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರವನ್ನು, ಒಂದು ಕರ್ಚೀಫ್ ಆಗಲಿ ಅಥವಾ ನೀವು ಧರಿಸುವಂಥ ವಸ್ತ್ರ ಕೆಂಪಾದರೂ ಪರವಾಗಿಲ್ಲ, ಅಥವಾ ನಿಮ್ಮ ಒಳ ಉಡುಪುಗಳಾದರೂ ಕೆಂಪು ವಸ್ತ್ರ ಪರವಾಗಿಲ್ಲ, ಒಟ್ಟಾರೆ ಕೆಂಪು ವಸ್ತ್ರವನ್ನು ಇವತ್ತು ನಿಮ್ಮ ಮೈ ಮೇಲಿದ್ದರೆ, ನಿಮ್ಮ ಪಾಕೆಟಲ್ಲಿದ್ದರೆ ಅದರಿಂದ ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತಾಗುತ್ತೆ, ಒಂದಿಷ್ಟು ಲಾಭವನ್ನು ಗಳಿಸಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಗಳಿಸುವಂಥದ್ದು ಪರವಾಗಿಲ್ಲ. ತುಂಬ ದಿವಸಗಳಿಂದ ಯಾರಾದರೂ ಒಬ್ಬರು ವ್ಯಕ್ತಿಯನ್ನು ಮಾತಾಡಬೇಕು ಅಂತಲೋ ಅಥವಾ ಒಬ್ಬ ವ್ಯಕ್ತಿಯ ಸಂದರ್ಶನ ಮಾಡಬೇಕು ಅಂತಲೋ ಅಥವಾ ಒಬ್ಬರಿಂದ ಒಂದು ಅನುಕೂಲ ಪಡಿಬೇಕು ಅಂತಲೋ ನಿಮ್ಮ ಚಿಂತನೆ ಇದ್ದರೆ ಆ ಚಿಂತನೆಯನ್ನು ಅತಿ ಶೀಘ್ರದಲ್ಲೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಳ್ಳೆ ಯೋಗಫಲ ಇರತಕ್ಕಂಥ, ಅದೃಷ್ಟ ಇರತಕ್ಕಂಥ ದಿನ. ಆದರೆ ಮಾಡುವಂಥ ಕೆಲಸಗಳಲ್ಲಿ ಮಾತ್ರ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದು ಜಾಸ್ತಿ ಇರುತ್ತೆ. ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳನ್ನು ಸೇರಿಸ್ಕೋಬೇಕು, ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥ ನಿಮಗೆ ಇವತ್ತು ತೃಪ್ತಿಕರವಾದಂತಹ ಮಹಾವಿಷ್ಣುವಿನ ಅನುಗ್ರಹವನ್ನು, ವಿಷ್ಣು ಸಹಸ್ರನಾಮ ಅಥವಾ ಶ್ರೀನಿವಾಸನ ವಿಶೇಷವಾಗಿರೋ ಸಾನ್ನಿಧ್ಯ ಅಥವಾ ತುಳಸಿಯಿಂದ ಸ್ವಾಮಿಗೊಂದಿಷ್ಟು ಪೂಜೆ, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಕನ್ಯಾರಾಶಿಯವರು ಮಾಡಿಕೊಂಡಿದ್ದೇ ಆದರೂ ಸಾಕಷ್ಟು ಲಾಭಗಳನ್ನು ಗಳಿಸ್ತೀರಿ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇದೆ. ಜೊತೆಗೆ ಒಂದಷ್ಟು ಕಲ್ಸಕ್ಕರೆ ಆಗಲಿ, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಇಂತಹದ್ದನ್ನು ಎಲ್ಲಿ ಇರುವೆಗೂಡು ಇರುತ್ತೋ ಅಂಥ ಕಡೆಗೆ ಸ್ವಲ್ಪ ಹಾಕಿ ಒಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭಗಳನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ಭಾಗ್ಯ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ತುರುವೇಕೆರೆಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೇಳಮ್ಮ. ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ನನ್ನ ಮಗಳಿಗೆ ಮದ್ವೆಗೆ ಪ್ರಯತ್ನ ಪಡ್ತಿದೀವಿ ಗುರುಜಿ. ಯಾವುದು ಸರಿಯಾಗಿ ಹೊಂದ್ಕೊಂತಾನೆ ಇಲ್ಲ ಗುರುಜಿ. ಕಾರಣ ಏನು ಅಂತ ಗೊತ್ತಿಲ್ಲ. ಮಗಳ ಹತ್ರ ಇದ್ದಾಳಮ್ಮ? ಇದ್ದಾಳೆ ಗುರುಜಿ. ಕೊಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಏನು ಓದಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀಯಮ್ಮ? ಗುರುಜಿ ಚೆನ್ನಾಗಿದ್ದೀನಿ. ಹೇಳಮ್ಮ, ಏನು ಓದಿದ್ಯಾ ನೀವು? ನಾನು MSc ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ ಗುರುಜಿ. ಓಕೆ ಅಮ್ಮ, ಜಾಬ್ ಮಾಡ್ತಾ ಇದ್ದೀರಾ? ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮ್ಯಾಥ್ಸ್ ಟೀಚರ್ ಆಗಿ. ಓಕೆ ಅಮ್ಮ, ಮ್ಯಾಥ್ಸ್ ಟೀಚರ್ ಆಗಿದ್ದೀರಿ. ಎಲ್ಲಿ? ಅಲ್ಲೇ ತುರೇಕೆರೆ ಹತ್ರನೇ ಇದ್ದೀರಾ? ಎಲ್ಲಿ? ಇಲ್ಲಿ ನಮ್ಮ ಪಕ್ಕ ಹಳ್ಳಿ ಇದೆ, ಗೋಣಿ ತುಮಕೂರು ಅಂತ, ಅಲ್ಲಿ ಟೆಂಪ್ರವರಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ತಾಯಿ. ನಿಮ್ಮ ಸ್ವರತರಂಗ ಪ್ರಕಾರ ಈ ಮೇವರೆಗೂ ಅಂತಹ ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಮೇವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ. ಯಾವುದು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗೋದು ಸ್ವಲ್ಪ ವಿಳಂಬ ಅನ್ನಿಸ್ತಿರುತ್ತೆ. ಆದರೆ ಇದೇ ಬರ್ತಕ್ಕಂಥ ಜನವರಿ 14 ಸಂಕ್ರಾಂತಿ ಆದ ನಂತರ
ಸಂಕ್ರಾಂತಿ ಆದ ನಂತರ ಬರ್ತಕ್ಕಂತಹ ಮಾಘ ಮಾಸದ ಸುಂದರ ಕ್ಷಣಗಳಲ್ಲಿ ಎಲ್ಲಾದರೂ ಒಂದು ಗಿರಿಜಾಶಂಕರರಿಗೆ ನಡೀತಕ್ಕಂಥ ಕಲ್ಯಾಣೋತ್ಸವವನ್ನು ಅಥವಾ ಶ್ರೀನಿವಾಸ ಕಲ್ಯಾಣ ಅಥವಾ ಗಿರಿಜಾ ಕಲ್ಯಾಣ ಎಲ್ಲಾದರೂ ಪರವಾಗಿಲ್ಲ, ಒಟ್ಟು ಮಾಘ ಮಾಸದ ಪ್ರಾರಂಭದಲ್ಲಿ ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ನಿನ್ನ ಟೈಮ್ ಬದಲಾವಣೆ ಆಗುತ್ತೆ. ಆ ಸಮಯದಲ್ಲಿ ಕಲ್ಯಾಣೋತ್ಸವ ಆಗುವ ಸನ್ನಿವೇಶದಲ್ಲಿ ಒಂದ್ಸತಿ ದೇವರನ್ನ ದರ್ಶನ ಮಾಡಿಕೊಂಡು ಆ ಕಲ್ಯಾಣೋತ್ಸವದ ಅಕ್ಷತೆ ಪ್ರಸಾದವನ್ನು ತಂದು ನಿಮ್ಮ ತಾಯಿಯವ್ರ ಕೈಲಿ ಕೊಟ್ಟು ಸ್ವಲ್ಪ ಅದನ್ನು ನೀನು ತಲೆ ಮೇಲೆ ಹಾಕ್ಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅಲ್ಲಿಂದ ಆಚೆಗೆ ನಿನ್ನ ಗುರು ಮತ್ತು ಲಗ್ನದಲ್ಲಿರ್ತಕ್ಕಂಥ ಚಂದ್ರ ಸಮಂಜಸವಾಗಿರ್ತಕ್ಕಂಥ ಕಾಲ, ನೀವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಆಗುತ್ತೆ. ಈಗಲೂ ಸಹಿತ ಗುರು ಇದ್ದಾನೆ, ಆದರೆ ಏನಾಗುತ್ತೆ, ತುಂಬ ಹತ್ತಿರದವರೆಗೂ ಬಂದು ರಿಸಲ್ಟ್ಸ್ ಕೊಡ್ದಿರಾ ನಿಂತೋಗುವಂಥದ್ದು, ಅಥವಾ ರಿಸಲ್ಟ್ ಬಂದರೂ ಇನ್ನೇನಾಗುತ್ತೆ ಅನ್ನೋ ಆಸೆ ನಿಮಗಿದ್ರೂ ಸಹಿತ ಫೈನಲಲ್ಲಿ ನೀವೇ ಅದನ್ನು ದೂರ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗ್ಬಿಡೋದು, ಅವ್ರು ಕೊಡೋಕ್ಕಿಂತ ಮುಂಚಿತವಾಗಿ ನೀವೇ ನಿರ್ದಾಕ್ಷಿಣ್ಯ ಬೇಡ ಅನ್ನೋದು, ಈ ಥರ ಎಲ್ಲ ಆಗುತ್ತೆ. ಅದರಿಂದ ಈಗ ಪ್ರಸ್ತುತ ಕಾಲ ಅಷ್ಟು ಸಮಂಜಸವದ್ದಲ್ಲ. ಈ ಜನವರಿ 14ರವರೆಗೂ ಏನಂತ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡಿದ್ರೂ ವಿಫಲ ಆಗುತ್ತೆ, ಜೊತೆಗೆ ಸರಿಯಾದ ರಿಸಲ್ಟ್ಸ್ ಬರೋದಿಲ್ಲ. ಅದಕ್ಕಾಗಿ ನಾನು ಹೇಳಿರೋ ಈ ತಂತ್ರಸಾರವನ್ನು ಮಾಡ್ಕೊಳ್ಳಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ತುಂಬೆ ಗಿಡ ಗೊತ್ತಲ್ಲಮ್ಮ, ಆ ತುಂಬೆ ಗಿಡಕ್ಕೆ ಬೆಳಗ್ಗೆ ಹೊತ್ತು ಒಂದು 11 ದಿವಸ ತುಂಬೆ ಗಿಡಕ್ಕೆ ಸ್ವಲ್ಪ ಹಾಲು ಒಂಚೂರು ನೀರು ಎರಡೂ ಹಾಕು. ಫಸ್ಟ್ ಒಂದು ಉದ್ದರಣೆ ಹಾಲು ಹಾಕು, ಅದರ ಮೇಲೆ ಸ್ವಲ್ಪ ನೀರು ಹಾಕು. ಅದಾದ ನಂತರ ಆ ಗಿಡಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡು, ಅಲ್ಲಿ ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡು. ಇಷ್ಟು ಕೆಲಸ ನೀನು ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಭಾಗ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬೇಡ, ಊರ ಹೆಸರು ದಾವಣಗೆರೆ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ ಆಯ್ತು, ಹೇಳಿ. ಮಾತಾಡಿಮ್ಮ, ಗುರುಜಿ ಹತ್ರ ಮಾತಾಡಿ. ಹಲೋ. ಹಾ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಕೋಟಿ ತಾಯಿ. ಕೋಟಿ ನಮಸ್ಕಾರಗಳು. ಹೇಳಮ್ಮ. ನಮ್ಮ ತಂದೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ. ಹಾ, ಅವರ ಆರೋಗ್ಯದಲ್ಲಿ ಹೆಂಗಿದೆ, ಮತ್ತೆ ಅವರು ಒಂದು ಸೈಟ್ ತಗೋಬೇಕು ಅಂತ ಮಾಡಿದ್ದಾರೆ. ಅಣ್ಣ ತಮ್ಮಂದಿರಿಂದನೇ ಬಹಳ ಕಷ್ಟ ಬಂದಿದೆ ಗುರುಜಿ ಅವರಿಗೆ. ನಿಮ್ಮ ತಂದೆ ಇದ್ದಾರಮ್ಮ ಅಲ್ಲಿ ಹತ್ತಿರದಲ್ಲಿದ್ದಾರಾ? ಹಾ ಆಯ್ತು, ಕೊಡ್ತೀನಿ. ಕೊಡಮ್ಮ. ಹಾ. ಹಲೋ. ಹಲೋ. ಹಲೋ ಗುರುಜಿ. ಹಾಂ ನಮಸ್ತೆ, ಹೇಳಿ ರಾಯ್ರೆ. ಏನು ಮಾಡ್ತಿದ್ದೀರಿ? ನಾವು ಮಳೆ. ಹಾಂ, ತಾವೇನು ಮಾಡ್ತೀರಿ? ಉದ್ಯೋಗ ಏನು ಮಾಡ್ತಿದ್ರಿ? ವ್ಯವಸಾಯ ಮಾಡ್ತಾ ಹೋಗ್ಬಿಡಿ. ವ್ಯವಸಾಯ ಮಾಡ್ತಿದ್ರಿ. ಏನು ಈ ಸತಿ ಬೆಳೆ ಏನಿಟ್ಟಿದ್ದೀರಿ? ಈ ಸರಿ ಮೆಕ್ಕೆಜೋಳ ಎಲ್ಲ ಬಂದು ಹೋದು ಮಾಡಿ. ನಿಮ್ಮ ಕಡೆನೂ ಮಳೆ ಜಾಸ್ತಿನಾ? ಹ್ಞೂ ರೀ, ಭಾರಿ ಮಳೆ ಜಾಸ್ತಿ. ಏನೂ ಆಗಿಲ್ಲ, ಮೆಕ್ಕೆಜೋಳ ಎಷ್ಟು. ಹಾಂ ಹಾಂ. ಈಗ ಮಳೆ ಜಾಸ್ತಿ ಈಗಲೂ ಬರ್ತಿದ್ಯಾ ಅಥವಾ ಮಳೆ ಇಲ್ವಾ? ನಿಮ್ಮ ಕಡೆನೂ ಸೈಕ್ಲೋನ್ ಇದೆಯಾ? ಹಾಂ, ಸೈಕ್ಲೋನ್ ನಮ್ಮ ಕಡೆನೇ ಇದೆ ಗುರುಜಿ. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಆಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಮಗಳು ಒಂದು ಪ್ರಶ್ನೆ ಕೇಳಿದ್ರು, ಭೂಮಿ ತಗೋಬೇಕು, ಒಂದು ಸೈಟ್ ತಗೊಳ್ಬೇಕಾಗಿದೆ ಅಂತ. ನಿಮ್ಮ ಸ್ವರತರಂಗ ಪ್ರಕಾರ ಈ ಒಂದು ಫೆಬ್ರವರಿ 14ನೇ ತಾರೀಕು ತನಕ ಸ್ವಲ್ಪ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲ ಅಲ್ಲ. ಫೆಬ್ರವರಿ 16 ಆಗಲಿ, ಫೆಬ್ರವರಿ 14ನೇ ತಾರೀಕು ದಾಟದ ಮೇಲೆ ನಿಮ್ಮ ಪ್ರಯತ್ನ ಮಾಡಿದ್ರೆ ಖಂಡಿತ ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಫೆಬ್ರವರಿ 16ರವರೆಗೂ ನೀವೇನೇ ಕೈ ಹಾಕಿದ್ರು ನಂಬಿಸಿ ಮೋಸ ಮಾಡೋರು ಎದುರಾಗ್ತಾರೆ. ಅಮೌಂಟ್ ಕೈಗೆ ತೊಗೊಂಡು ಪುನಃ ಆಟ ಆಡ್ಸೋದಕ್ಕೆ ಶುರು ಮಾಡ್ತಾರೆ, ಅಥವಾ ಪ್ರಾಪರ್ಟಿ ಪೇಪರ್ ಸರಿ ಇಲ್ಲದೇ ಇರತಕ್ಕಂಥ ರೀತಿ ಇರುತ್ತೆ. ಫೆಬ್ರವರಿ 16ರವರೆಗೂ ಸ್ವಲ್ಪ ಯೋಚನೆ ಮಾಡಿ. ಅಂಥ ಸಮಯದವರೆಗೂ ಎಲ್ಲ ಕರೆಕ್ಟಾಗಿದೆ ಅಂದ್ರೂ ಫೆಬ್ರವರಿ 16ರ ಮೇಲೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಗುರುಶೇಖ, ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುಚಂದ್ರರ ಯೋಗ ಚೆನ್ನಾಗಿದ್ದಾಗ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಅದರ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಾವು ಮಾಡುವಂತಹ ಕೆಲಸದ ಕಡೆ ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನವನ್ನು ಮಾಡೋದ್ರಿಂದ ಸಾಕಷ್ಟು ಫಲಗಳಿದೆ. ಆದರೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಒಂದಷ್ಟು ಕೆಲಸಗಳಲ್ಲಿ ಅಡ್ಡಿ ಆತಂಕ ಉಂಟಾಗಬಹುದು. ಜೊತೆಯಲ್ಲಿರ್ತಕ್ಕಂಥವರಿಂದಲೇ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿಂತದಲ್ಲಿ ಕೋಪ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವುದು ಮಾಡಿದರೆ ಸರಿ ಇರುತ್ತೆ ಎಂಬತಕ್ಕಂಥ ಚಿಂತನೆ ಸರಿಯಾಗಿ ಇಟ್ಕೊಂಡ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ 1 ಹಿಡಿಯಷ್ಟು ಅನ್ನವನ್ನು ತೆಗೆದು ಪಕ್ಕದಲ್ಲಿಟ್ಟು ಆ ಅನ್ನವನ್ನು ಪಕ್ಷಿಗಳಿಗೆ ಆಹಾರವಾಗಿ ಹಾಕೋದ್ರಿಂದ ಮತ್ತಷ್ಟು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಲಾಭವೇ ಇದೆ, ಮನಸ್ಸು ನೆಮ್ಮದಿ ಇದೆ. ಚಂಚಲತೆ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನ ಎಂಬತಕ್ಕಂಥದ್ದನ್ನು ಇಟ್ಕೊಂಡ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಇವತ್ತು ಏನೇ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು. ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆ ಇಲ್ಲ ಅಂದರೆ ಅಲ್ಲಿ ಆಗುವಂಥ ವ್ಯತ್ಯಾಸಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಏಕದಂತಾದ್ಮಹೇ ವಕ್ರತುಂಡಾದಿಮಹೇ ತನ್ನೋದಂತಿ ಪ್ರಚೋದಯಾತ್ ಗಣಪತಿಯ ಪ್ರಾರ್ಥನೆ ಒಂದು ಕಡೆ, ಜೊತೆಗೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಅಕ್ಷತೆ ಇಂತಹದ್ದನ್ನು ದೇವರ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲಾದರೂ ದೂರ ಬಾರ ಹೊರಡಬೇಕಾದ್ರೂ ಸಹಿತ ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಇವತ್ತು ವಿಧಿ ಇಲ್ಲ, ಇವತ್ತು ಮಾಡೋದ್ರಿಂದಲೇ ಅನುಕೂಲ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಮೊದಲು ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಅದಕ್ಕಿಂತ ಮುಖ್ಯವಾಗಿ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ಅಲರ್ಜಿ ಸಮಸ್ಯೆ, ಚರ್ಮಬಾಧೆ ಅಥವಾ ನಿಮ್ಮ ದೇಹದಲ್ಲಾಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಪರಿಹಾರಗಳನ್ನು ಖಂಡಿತ ಹುಡುಕೊಳ್ತೀರಿ, ಅನುಕೂಲ ಆಗುತ್ತೆ. ಒಳ್ಳೆಯ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಯೋಗ ಫಲ ಬೇಕು. ಆ ಯೋಗವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಯೋಚನೆಗಳು ಹಲವಾರು ಥರ ಯೋಚನೆ ಮಾಡ್ತೀರಿ. ಬೇಕು ಬೇಡಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತೀರಿ. ಆದರೆ ಚಿಂತನೆ ಮಾಡುವಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಬರೀ ಇಷ್ಟರಲ್ಲೇ ಇರುತ್ತೆ ವಿನಃ ಕಾರ್ಯಗತಿಗೆ ತಂದುಕೊಳ್ತಕ್ಕಂಥದ್ದು, ಲಾಭವನ್ನು ಗಳಿಸ್ತಕ್ಕಂಥದ್ದು ತುಂಬ ಕಡಿಮೆನೇ. ಹಾಗಾಗಿ ಇವತ್ತು ನೀವು ಅಂದುಕೊಂಡಷ್ಟು ಲಾಭಗಳಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದೇನಂತೂ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಗರ್ಜನೆ ಮಾಡೋದ್ರಿಂದ ಯಾವುದೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ತಾಳ್ಮೆ ಇರಲಿ, ತಾಳಿದವನು ಬಾಳಿ ಅನ್ನುವಂಥ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಒಳ್ಳೆಯದ್ರ ಕಡೆ ಆಲೋಚನೆ ಮಾಡಿದ್ರೆ ಅಷ್ಟೇ ಫಲಗಳಿರುತ್ತೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನೀರಿಗೆ ಮಿಶ್ರಣ ಮಾಡಿ ಉತ್ತರಾಭಿಮುಖವಾಗಿ ನಿಂತ್ಕೊಳ್ಳಿ. ಅದರಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಗಂಧದ ನೀರಲ್ಲಿ ದೃಷ್ಟಿ ತೆಗೆಯೋದ್ರಿಂದ ಶುಕ್ರನಿಂದ ಹಾಗೂ ಚಂದ್ರನಿಂದ ಸಿಗ್ತಕ್ಕಂಥ ಲಾಭಗಳು ಸಾಕಷ್ಟು ಆಗುತ್ತೆ. ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಸ್ವಲ್ಪ ಗಮನ ಇರುತ್ತೆ. ಆದರೂ ಇವತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ ಧನುರಾಶಿಯವರಿಗೆ. ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ದೀಕ್ಷಿತಾ ಅವ್ರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಮ್ಮ ಮನೆಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತೇವೆ. ನನ್ನ ತಾಯಿ ಅಂತೂ ತಪ್ಪಿಸದೇ ನೋಡ್ತಾರೆ ಗುರುಜಿ. ಜೊತೆಗೆ ಶ್ರೀನಿವಾಸ್ ಶರ್ಮಾ ಅವರು ಪ್ರತಿ ಭಾನುವಾರ ತಿಳಿಸ್ಕೊಡುವಂಥ ಅನುಷ್ಠಾನಗಳನ್ನು ಕೂಡ ಅವರು ತಪ್ಪದೇ ಮಾಡ್ತಾರೆ. ಅವುಗಳನ್ನೆಲ್ಲ ಬರೆದಿಟ್ಕೊಂಡಿದ್ದಾರೆ ಗುರುಜಿ. ಮತ್ತು ಕಷ್ಟದಲ್ಲಿ ಇದ್ದವರಿಗೆ ಆ ಅನುಷ್ಠಾನಗಳನ್ನು ಹೇಳಿ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ನಾನು ಈ ಪತ್ರವನ್ನು ಬರೆದಿರೋ ಕಾರಣ ನನ್ನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಗುರುಜಿ. ಆದರೆ ಅದು ಸಿಗುತ್ತಾ ಸೀಟು ಅನ್ನೋದು ಒಂದು ಪ್ರಶ್ನೆ. ಅಕಸ್ಮಾತ್ ಆಗಿ ಅದು ಸಿಗಲಿಲ್ಲ ಅಂದರೆ ನಾನು ಎಂಜಿನಿಯರಿಂಗ್ ಮಾಡಬಹುದಾ? ನನ್ನ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಮತ್ತು ನಾನು ಅಂದ್ಕೊಂಡಿರೋದೆಲ್ಲ ಈಡೇರುತ್ತಾ ಗುರುಜಿ ಅಂತ ಕೇಳ್ತಿದ್ದೆ. ಇವರ ಹೆಸರು ಬರ್ದಿರಮ್ಮ? ದೀಕ್ಷಿತಾ. ದೀಕ್ಷಿತಾ ಅವರ ಕಣ್ಣರೇಖೆ ಚೆನ್ನಾಗಿದೆ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಮೊದಲು ಅಗ್ರಿಕಲ್ಚರ್ ಅಂತ ಏನು ಅಂದುಕೊಂಡಿದ್ದೀರೋ ಅದನ್ನೇ ನೀವು ಮುಂದುವರಿಸ್ಬೋದು. ನಿಮ್ಮ ಕಣ್ಣರೇಖೆಯಲ್ಲಿ ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧನ ಅನುಗ್ರಹ ಇರೋದ್ರಿಂದ ಖಂಡಿತ ನೀವು ಸಾಧನೆ ಮಾಡ್ತೀರಿ. ಆದರೆ ನೀವು ತುಂಬ ಚಂಚಲತೆ ಆಗಿರ್ತೀರಿ. ಅಂದರೆ ಯಾವಾಗಲೂ ಏನೇ ಅಂದುಕೊಂಡ್ರೂ ಸಹಿತ ಅದರ ಪರಿಪೂರ್ಣತೆ ಆಗೋದ್ರೊಳಗಾಗಿ ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಒಂದು ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಒಂದಷ್ಟು ಸಮಯ ಬೇಕು. ಆ ಸಮಯವನ್ನು ನೀವು ಕೊಡೋದಿಲ್ಲ. ನೀವು ಪ್ರಾರಂಭ ಹಂತದಲ್ಲಿ ಇರ್ತಕ್ಕಂಥ ಜೋಶು ನಂತರ ತೋರಿಸಲ್ಲ. ಹೀಗೆಲ್ಲ ಇರುತ್ತೆ. ಮನಸ್ಸನ್ನು ಸ್ವಲ್ಪ ದೃಢ ಸಂಕಲ್ಪ ಇಟ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ. ಹಾಗೆ ನಿಮ್ಮ ತಾಯಿಯವ್ರಿಗೂ ನಿಮ್ಮ ತಂದೆಯವ್ರಿಗೂ ಹೇಳಿ ಆದಷ್ಟು ಬೇಗ ಒಂದು ನವಗ್ರಹ ಪೂಜೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ನಿಮ್ಮ ಎಡಗಣ್ಣಿನ ರೇಖೆ ಬಲಗಣ್ಣಿನ ರೇಖೆಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಭಾಳ ಈಸಿಯಾಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದು ನವಗ್ರಹ ಆರಾಧನೆ ಮಾಡ್ಕೊಳ್ಳಿ. ಅಥವಾ ನೀವೇ ನಿಮ್ಮೂರಲ್ಲಿ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲರೂ ನವಗ್ರಹ ದೇವಸ್ಥಾನ ಇದ್ದರೆ ಒಂದು 18 ದಿವಸ ನಿಮ್ಮ ಮಂತ್ಲಿ ರೇಟ್ ಆದಮೇಲೆ ಶುರು ಮಾಡಿ. ನಾನು 18 ದಿವಸ ಪ್ರತಿ ದಿವಸ ಬೆಳಗ್ಗೆ ಹೋಗಿ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದಾದ ನಂತರ ಕಡೆಯ ದಿವಸ ಮುಗಿದ ಮೇಲೆ ಒಂದು ಶಿವಾಲಯಕ್ಕೆ ಹೋಗಿ ಶಿವನಿಗೊಂದು ಅಭಿಷೇಕ ಮಾಡಿಸಿದ್ರು ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೂ ಬಹಳ ಅದೃಷ್ಟವಂತರಿದ್ದೀರಿ. ಇಲ್ಲಿವರೆಗೂ ನೀವು ಅಂದುಕೊಂಡಿದ್ದೆಲ್ಲವನ್ನೂ ಸಹಿತ ಸಾಧನೆ ಮಾಡಿದ್ದೀರಿ, ಸಾಧಿಸ್ತಾ ಇದ್ದೀರಿ. ಆದರೆ ಏನು ಮಾಡಬೇಕಾದ್ರೂ ವಿಳಂಬ ಆಗೋದಿಲ್ಲ ಅಂತಕ್ಕಂಥ ಕೆಲಸ ಆಗುತ್ತೆ. ಆಗಲೇಬೇಕು ಅಂತ ಹೋಗಿರ್ತಕ್ಕಂಥ ಕೆಲಸ ಕೈ ಬಿಟ್ಟು ಹೋಗುತ್ತೆ. ಇದು ನಿಮ್ಮ ಭವಿಷ್ಯತ್ತಿದೆ. ಆದರೆ ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಕಾರಕ ಚಂದ್ರನ ನೀವು ಪ್ರಾರ್ಥನೆ ಮಾಡಿ
ಹಾಗೆ ಚಂದ್ರನ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯವರ ಮಾತನ್ನು ಆಲಿಸಿ, ತಾಯಿಯನ್ನು ಸದಾಕಾಲ ಹತ್ತಿರದಲ್ಲಿ ನಿಂತು ಅವ್ರ ಮಾತನ್ನು ಆಲಿಸೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಶನಿ ಇರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ತಾವು ಅಂದುಕೊಂಡಷ್ಟು ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಇದ್ದರೆ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆದರೆ ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿದ್ದು ತಾವು ಮಾಡುವಂಥ ಕೆಲಸಗಳನ್ನು, ಇಲ್ಲಿವರೆಗೂ ನಿಂತಿರ್ತಕ್ಕಂಥ ಕೆಲಸಕ್ಕೊಂದು ಚಾಲನೆ ಕೊಡ್ಬೋದು. ಹೊಸದಾಗಿ ಮಾಡುವ ಕೆಲಸಕ್ಕೆ ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ಆದರೆ ಪಂಚಮಿ ಆದ್ದರಿಂದ ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ನಡೆಸೋದ್ರಿಂದ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಯಾವುದು ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಲ್ಲಿದ್ದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ ಅಥವಾ ದುರ್ಗಾ ಸಪ್ತಶತಿ, ಹೀಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಶಕ್ತಿ ದೇವತೆಯ ಉಪಾಸನೆ ಮಾಡಿ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೂ ಶನಿ ರಾಶ್ಯಾಧಿಪತಿಯೇ. ಆದರೂ ಕುಂಭರಾಶಿಯವರ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗಬಹುದು. ಮನಸ್ಸು ಒಂಥರ ಚಂಚಲತೆ ಆದ್ದರಿಂದ ಯಾವ ಕೆಲಸ ಮಾಡೋದು, ಯಾವುದು ಬಿಡೋದು, ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ಮಧ್ಯದಲ್ಲಿ ನಿಮ್ಮ ಆಲೋಚನೆಯೇ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆದರೂ ಭಗವತ್ ಸಂಕಲ್ಪ, ಅಂದುಕೊಂಡಿದ್ದನ್ನು ಸಾಧನೆ ಮಾಡೋದು ವಿಳಂಬ ಆದರೂ ಸಾಧಿಸ್ತೀರಿ, ಅದರಿಂದ ಲಾಭವನ್ನು ಗಳಿಸ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರನೇ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4ರವರೆಗೂ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಈ ಸಮಯದಲ್ಲಿ ತಾವು ಏನು ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವಿದೆ. ಹಾಗೆ ಕೆಂಪು ಪುಷ್ಪಗಳಿಂದ ದೇವಿಯಲ್ಲೇ ಒಂದು ಸಂಕಲ್ಪವನ್ನು ಮಾಡಿ ಒಂದಿಷ್ಟು ಕಬ್ಬಿನ ಹಾಲು ಅಥವಾ ಕೆಂಪು ಕಲ್ಸಕ್ಕರೆ ಇಂತಹದ್ದನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಇದರ ಜೊತೆಗೆ ಒಂದಷ್ಟು ಹೆಸರು ಕಾಳು ಮತ್ತು ಅಕ್ಕಿ, ಬೆಲ್ಲ ಇಂಥದ್ದನ್ನು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದಲೂ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಆದರೂ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ, ನಾಗದೇವರ ಪ್ರಾರ್ಥನೆ ಅಥವಾ ಕುಜರ ಆಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬರುವಂಥದ್ದು ಮತ್ತಷ್ಟು ಶ್ರೇಯಸ್ಸುಂಟಾಗುವಂಥದ್ದು, ಲಾಭವನ್ನು ಗಳಿಸ್ತಕ್ಕಂತಹದ್ದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಹೊರಗಡೆ ಇರತಕ್ಕಂಥ ಪ್ರಕೃತಿಯೂ ಬಹಳಷ್ಟು ತಂಪಿಂದ ಇರತಕ್ಕಂಥದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಒಂದಷ್ಟು ವ್ಯತ್ಯಾಸ ಆಗ್ಬೋದು. ಹಾಗೆ ಜೊತೆಯಲ್ಲಿರ್ತಕ್ಕಂಥವರು ಮೋಸ ಮಾಡುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗದಿರೋ ಇರತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯವೂ ಇರಲಿ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆಯೂ ಬೇಕಾಗಿರಲಿ. ಅದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ತಾವೆಷ್ಟೇ ಜ್ಞಾನಿಗಳಾಗಿದ್ದು ಬುದ್ಧಿವಂತರಾಗಿದ್ದರೂ ಇವತ್ತು ಎಡುವಂತಹದ್ದು ಬಹಳಷ್ಟು ಇರುತ್ತೆ. ಅದಕ್ಕಾಗಿ ಮತ್ತೊಬ್ಬರ ಸಲಹೆ ಬೇಕಾಗುತ್ತೆ. ಆ ಸಲಹೆ ತಗೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ, ಬನ್ನಿ ವೃಕ್ಷ ಅರ್ಜುನ ವೃಕ್ಷ ಅಂತ ಹೇಳ್ತಾರೆ, ಅಂತಹ ಬನ್ನಿ ವೃಕ್ಷವಿದ್ದರೆ ಆ ವೃಕ್ಷ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ದೀಪವನ್ನು ಹಚ್ಚೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಊರು ಹೆಸರು ಏನು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಇದು ನನಗೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ, ತುಂಬಾನೇ ಆರೋಗ್ಯ 3 ವರ್ಷದಿಂದನೂ ತುಂಬಾ ಆರೋಗ್ಯ ಕೆಟ್ಟಿದೆ ಗುರುಗಳೇ. ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ. ಮೆಡಿಸಿನ್ ಯಾವ ತಗೊಂಡ್ರು ಅಲರ್ಜಿ ಆಗ್ಬಿಡ್ತೈತೆ. ಏನ್ ತೊಂದರೆ ತಾಯಿ? ಗುರುಗಳೇ ತೊಂದರೆ ಏನಮ್ಮ, ಸಮಸ್ಯೆ ಏನಮ್ಮ? ಬಾಡಿ ಏನ್ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ಅಮಾಸೆ ಬಂದ್ರೆ 3 ದಿವಸ ಮುಂಚೆನೆ ಮಲಗ್ಬಿಡ್ತೀನಿ. ಮಕ್ಳ ಮೇಲೆಲ್ಲ ಕಿರಿಕಿರಿ ಜಗಳಗಳು ಮಾಡೋದು.
ಸುಮ್ನೆ ಮನೇಲಿ ಏನೇನೋ ಕಿರಿಕಿರಿ ಮಾಡ್ಕೊಡೋದು ಹಂಗೆಲ್ಲ ಮಾಡ್ತೀನಿ. ಆರೋಗ್ಯ ತುಂಬಾನೇ ಆರೋಗ್ಯತೈತೆ ಗುರುಗಳು. ಬಾಡಿ ನನ್ಗೆ ಏನ್ ಆಗ್ತೈತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ದೇಹ ಬಹಳ ತೂಕ ಅನ್ಸುತ್ತಾ ಅಥವಾ ತಲೆ ಸುತ್ತೋದಾಗತ್ತಾ? ತೂಕ ಅಂತ ಏನಂತ ಶುಗರು ಬಿ ಪಿ ಏನೋ ಇದೆಯಮ್ಮ? ಏನು ಇಲ್ಲ ಗುರುಗಳೇ, ಸಿಸರಿನ್ ಆಗಿತ್ತು. ಅದೇ ನೀವ್ ಹೇಳ್ತಿರ್ತೀರಲ್ಲ ಇದಕ್ಕೆ ಆಪರೇಷನ್ ಆಗಿರೋರ್ಗೆ ಎಲ್ಲಾರ್ಗು ಅದೇ ಇರುತ್ತೆ ಅಂತ ಹೇಳ್ತಿರ್ತೀರಲ್ಲ ಗುರುಗಳೇ. ಅದಕ್ಕೆ ಸರಿ ಹಂಗೆ ಇರ್ತೈತೆ ಅಂತ ತಿಳ್ಕೊಂತೀನಿ. ಅಮಾಸೆ ಬಂದ್ರೆ ಸಾಕು ಗುರುಗಳೇ, ಹುಷಾರಿರಲ್ಲ, ಏನೋ ಒಂಥರ ಮನೇಲಿ ಸಮಾಧಾನ ಇರಲ್ಲ, ಹಂಗೆಲ್ಲ ಆಗ್ತೈತೆ. ಆಯ್ತಮ್ಮ, ನಾನು ಕೇಳಿದ್ದಕ್ಕಷ್ಟು ಹೇಳಿ. ಈಗ ನಿಮಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು, ಗಂಡ ಹೆಂಡತಿ ಇದ್ವಿ, 4 ಜನ ಇದ್ದೀವಿ ಗುರುಗಳೇ. 4 ಜನ ಇದ್ದೀರಿ. ಮಕ್ಕಳಿಗೆ ಎಷ್ಟು ವಯಸ್ಸಮ್ಮ ಈಗ? ಮಕ್ಕಳು ಏನ್ ಮಾಡ್ತಾರೆ? ಮಗಳು ಫಸ್ಟ್ ಇಯರ್ ಓದ್ತಾವಳು ಗುರುಗಳೇ, ಮಗ 8th ಓದ್ತಾವ್ನು. ಚಿಂತೆ ಮಾಡಬೇಡಿ. ಅಮಾವಾಸ್ಯೆಗೆ 3 ದಿವಸ ಮುಂಚಿತವಾಗಿ ಆಗುವಂಥ ಸಮಸ್ಯೆಗಳು ಮನುಷ್ಯರ ಗ್ರಹಗತಿಗಳಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಅದೇನು ಭಯಪಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪರಿಹಾರ ನಾನು ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ ಸಾಕು. ಒಂದು 11 ದಿವಸ ನಿರಂತರವಾಗಿ, ಅಮಾವಾಸ್ಯೆಗೂ ಮುಂಚಿತವಾಗಿ 11 ದಿವಸ ನಿಮ್ಮ ಮಂತ್ಲಿ ಡೇಟ್ಸ್ ಇದ್ರೆ ಡೇಟ್ ಆಗ್ಬಿಡ್ಲಿ. ಆದಮೇಲೆ ಇನ್ನು 11 ದಿವಸಕ್ಕೆ ಅಮಾವಾಸ್ಯೆ ಬರುತ್ತೆ ಅಂದಾಗ 11 ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ. ಪ್ರತಿ ದಿವಸ ಕಬ್ಬಣದ ಬಾಣಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕ್ಬಿಟ್ಟು ಆ ಎಣ್ಣೆಯಲ್ಲಿ ಮುಖ ನೋಡ್ಬಿಟ್ಟು ಆ ಎಣ್ಣೆ ತೊಗೊಂಡೋಗಿ ಆಚೆ ಕಡೆ ಎಲ್ಲ ಒಂದು ದೂರಕ್ಕೆ, ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹಸಿರು ಗಿಡ ಹತ್ರ ಗಿಡದ ಮೇಲೆ ಹಾಕ್ಬಿಡಿ. ಎಳ್ಳೆಣ್ಣೆನ ಕಬ್ಬಣದ ಬಾಣಲೆಯಲ್ಲಿ ಮುಖ ನೋಡಬೇಕು, ಆ ಎಣ್ಣೆ ತೊಗೊಂಡೋಗಿ ದೂರ ಹಾಕಬೇಕು. ಪ್ರತಿ ದಿವಸ ಒಂದೇ ಚಿಟಿಕೆ ಬೆಲ್ಲನ ನೀರಿಗೆ ಹಾಕ್ಬಿಟ್ಟು ನೀರಲ್ಲಿ ದೃಷ್ಟಿ ತೆಗೆದುಬಿಟ್ಟು ಪಶ್ಚಿಮಕ್ಕೆ ನಿಂತ್ಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ. ಈ 3 ಕೆಲಸ ನೀವು ಮಾಡಿ. ಈ 3 ಕೆಲಸ ನೀವು ಮಾಡಿದ್ದೇ ಆದರೆ ನೀವೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ, ಯಾವ ನೋವಲ್ಲಿದ್ದೀರಿ, ಯಾವ ಕಷ್ಟದಿಂದ ನೀವು ಹೊರಬರ್ಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ, ಆ ಸಮಸ್ಯೆಗಳೆಲ್ಲ ದಾಟ್ಕೊಂಡು ಆಚೆ ಬರ್ತೀರಿ. ಇದೊಂದು 3 ಮಾಸ ಆದರೂ ಮಾಡಿ. ಅಂದರೆ 3 ಅಮಾವಾಸ್ಯೆ ಮುಂದೆ 11 ದಿವಸ ಈ ಅನುಷ್ಠಾನ ಮಾಡಿ. ಈ ಪ್ರಯೋಗ ಮಾಡಿದ್ರೆ ಭಾಳ ಬೇಗ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ ವೀಕ್ಷಕರೇ. ಹಲೋ ಹಲೋ, ನಮಸ್ತೆ. ನಮಸ್ತೆ ರೀ. ನಿಮ್ಗೆ ನಮಸ್ತೆ. ನಾವು ಗುರುಜಿ ಕೂಡ ಮಾತಾಡ್ಬೇಕ್ರಿ? ಆಯ್ತು, ಖಂಡಿತ ಮಾತಾಡಿ. ಹಲೋ ಹಲೋ ಗುರುಜಿ, ಮನೆಯಿಂದ ಬಹಳ ಸಮಸ್ಯೆ ನಡೆದ ನೋಡ್ರಿ ನಮ್ಗೆ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಸಮಸ್ಯೆ ಅಂದ್ರ ತಮ್ಮಗ ಹೊರಗಿಂದ ಹೆಣ್ಣು ನೋಡ್ಬೇಕ್ರಿ, ಮನೆಯಿಂದ ಕೊಡ್ಬೇಕಂದೇವ್, ಮಾಮ ಮಾಡ್ಬಾರ್ದನ್ನ ಬಿಟ್ಟು ಹೊರಗಿಂದ ಮಾಡ್ಬೇಕಲ್ಲತ್ರಿ. ಒಟ್ಟ 2 ವರ್ಷದಿಂದ ನೋಡ್ಬೇಕ್ರಿ, ಒಟ್ಟ ಆಗಲ್ಲ ತಮ್ಮಗ. ತಮ್ಮನಿಗೆ ಮದುವೆ ನೋಡ್ತಾ ಇದ್ದೀರಿ, ಮನೆ ಸಂಬಂಧ ಕೊಡಬೇಕು ಅನ್ಕೊಂಡ್ರಿ, ಬೇಡ ಅನ್ಕೊಂಡ್ರಿ? ಬೇಡ ಅನ್ಕೊಂಡಿದ್ದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಬೇಕು ಅಂತ ಮನೆಗಿರ್ತಕ್ಕಂಥ ಸಂಬಂಧ ಇರಲಿ, ನನ್ನ ತಮ್ಮ ಅಲ್ವಾ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಣ ಅಂತ ಮಾಡಿಬಿಟ್ಟಿದ್ರೆ ನಾಳೆ ಹುಟ್ಟೋ ಮಕ್ಕಳಿಗೆ ವ್ಯತ್ಯಾಸ ಆಗಿ ದಿನ ಬೆಳಗಾದ್ರೆ ಇಂಥ ಸಮಸ್ಯೆಗಳು ನೋಡ್ತಾನೆ ಇದ್ದೀವಿ ನಾವು. ಎಲ್ಲಿಂದ ಎಲ್ಲರೂ ಮೊನ್ನೆ ಅಷ್ಟೇ ಮಂಗಳೂರಿಗೆ ಹೋಗಿದ್ವಿ. ಮೊನ್ನೆ ಅಷ್ಟೇ ನಿಮ್ ಮಾತು ಕೇಳಿ 9 ವರ್ಷ ನೋಡ್ಕೊತ ಬಂದಿವಿ ಅಲ್ರಿ ಗುರುಜಿ. ನಿಮ್ ಮಾತಿನಿಂದ ನಾವು ಬಿಟ್ಟಿವ್ರಿ, ಮಾಡಬಾರ್ದು ತಪ್ಪು ಮಾಡಬಾರ್ದು ತಾಯಿ. ತುಂಬಾ ನೋಡಿ, ಬಹಳ ಬುದ್ಧಿವಂತಿಕೆಯಿಂದ ನೀವು ಯೋಚನೆ ಮಾಡಿದ್ದೀರಿ. ಏನಾಗುತ್ತೆ, ಸಂಬಂಧದಲ್ಲಿ ಮದುವೆ ಆದರೆ ಹುಟ್ಟುವಂಥ ಮೊದಲನೇ ಮಗು ಇರುತ್ತಲ್ಲಮ್ಮ, ಅದಕ್ಕೆ ಸೊಂಟದಲ್ಲಿ ಶಕ್ತಿ ಇಲ್ದಿರನೋ, ಬ್ರೈನ್ ಸರಿ ಇಲ್ದಿರತಕ್ಕಂಥದ್ದು, ಅಂಗವಿಕಲತೆ ಉಂಟಾಗುವಂಥದ್ದು, ನಮ್ಮ ಒಂದು ಏನೋ ಸಂಬಂಧ ಗಟ್ಟಿ ಇರಬೇಕು, ನಮ್ಮ ಆಸ್ತಿ ಎಲ್ಲೂ ಆಚೆಗೆ ಹೋಗಬಾರ್ದು ಅಂತೇಳಿ ನಾವೆಲ್ಲ ಇಲ್ಲೇ ಕೊಳಕ್ ಬಂಡ್ಲ ಥರ ಸುತ್ಕೋತಾ ಇದ್ದರೆ ಮುಂದಾಗುವಂತಹ ಮಕ್ಕಳ ಹಣೆ ಬರನ ಯಾರು ತಿದ್ದವರು? ಆ ಮಕ್ಕಳಿಗಾಗುವಂಥ ತೊಂದರೆಗಳನ್ನು ಯಾರಮ್ಮ ನೋಡೋರು? ಏನೋ 1 ದಿವಸ 2 ದಿವಸ ಚಳಿ ಜ್ವರ ಬಂದೇ ತಡ್ಕೊಳಕ್ಕಾಗಲ್ಲ. ಅಂಥದ್ದು ಜೀವನ ಪರ್ಯಂತ ಹೆಣ್ಣು ಮಕ್ಕಳಾಗಲಿ ಗಂಡಾಗಲಿ, ಹೆಣ್ಣಾಗಲಿ ಗಂಡಾಗಲಿ ಒಂದೇ. ಆ ಮಗುನ ಜೀವನ ಪರ್ಯಂತ ಸಾಕಬೇಕು ಅಂದರೆ ಬಹಳ ಕಷ್ಟ ಅಲ್ವಮ್ಮ. ಇವತ್ತು ನೀವೆಲ್ಲಾದರೂ ಹೋಗಿ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ತಾಯಂದ್ರೆ ಯಾಕೋ ನಾನು ಅರ್ಥನೇ ಮಾಡ್ಕೊಳ್ಳಲ್ಲ, ಇವತ್ತಿಗೂ ಅಂಥದ್ದೇ ತಪ್ಪು ಮಾಡ್ತೀರಿ. ಸಾಕಷ್ಟು ಕುಟುಂಬಗಳಲ್ಲಿ ಇಂಥದ್ದೇ ಸಮಸ್ಯೆ ಇದೆ. ಅದು ಪ್ರಾರಂಭ ಅಲ್ದಿದ್ರೂ ಕಾಲಕ್ರಮೇಣ ಹೊಡೆತ ಹೊಡೆಯುತ್ತದು. ಅದಕ್ಕೋಸ್ಕರ ಆದಷ್ಟು ಸಂಬಂಧದಲ್ಲಿ ಮದುವೆ ಮಾಡೋದನ್ನು ಎಲ್ಲರೂ ನಿಲ್ಲಿಸಬೇಕು. ಯಾಕೆಂದರೆ ಅಲ್ಲಿ ಸಂಬಂಧಗಳಲ್ಲಿ ಮದುವೆ ಮಾಡ್ಕೊಳ್ತಾ ಹೋದರೆ ಸಮಸ್ಯೆ ಅಲ್ಲೇ ಜಾಸ್ತಿ ಆಗುತ್ತೆ. ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ, ಚಿಂತೆ ಮಾಡಬೇಡಿ. ನಿಮ್ಮ ತಮ್ಮ ಇದ್ದಾರಾ? ಈ ತಮ್ಮಗೆ ಯಾವಾಗ ಆಗ್ತದ್ರಿ ಗುರುಜಿ? ಭಾಗನೇತ್ ನೋಡ್ಬೇಕ್ರಿ ಗುರುಜಿ. ಆಯ್ತು, ತಮ್ಮ ಇದ್ದಾರಾ ಅಲ್ಲಿ? ಇಲ್ರಿ, ಅವರು ಡ್ಯೂಟಿ ಮಾಡ್ತಾರ, ದೇವ್ರ ಗಂಗಾಪುರದಾಗ ಡ್ಯೂಟಿ ಮಾಡ್ತಾರ್ರಿ ಗುರುಜಿ. ಹೌದಾ? ಅವ್ರ ನಕ್ಷತ್ರ ಗೊತ್ತಾ? ಗೊತ್ತಿಲ್ರಿ ಗುರುಜಿ. ಎಲ್ಲ ನಾವೆಲ್ಲ ಬಹಳ ಬರ್ತಂದ ಇದು ಅವಸರದ ಬೇದವ್ರಿ ಗುರುಜಿ. ನಮ್ ತಂದೆಯವ್ರು ಚಲೋ ಮಾಡಿಲ್ರಿ. ಎಲ್ಲ ನಾವು 4 ಮಂದಿ ಮಕ್ಕಳ್ರಿ. ಅದ್ರಿಂದ ಬಹಳ ನಮ್ ತಾಯಿಯವ್ರ ಅವಸರ ಪಟ್ಟು ಮದಾಗ್ಯದ. ಈಗ ಅದ್ರೂ ಸುಖನೇ ಸಿಗಲ್ಲ. ಅಲ್ಲಿ ಇಲ್ತನ ಸುಖ ಇಲ್ಲ ಅವ್ರಿಗೆ, ನಮಗೂ ಸುಖನೇ ಇಲ್ರಿ ಗುರುಜಿ. ಇರ್ಲಿ, ಈಗ ತಮ್ಮನ ಹೆಸರೇನು ಹೇಳಿ? ತಮ್ಮನ ಹೆಸರು ಸಿದ್ದು ಅತ್ರಿ. ಸಿದ್ದುಗೂ ಟೈಮ್ ಸರಿ ಇಲ್ಲ ಇವಾಗ. ಏನ್ರಿ? ಅವ್ರ ಟೈಮ್ ಸರಿ ಇಲ್ಲಮ್ಮ. ಈಗ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಯಾಕೆಂದ್ರೆ ಅವರ ಗ್ರಹಗತಿಗಳು ಸರಿ ಇಲ್ಲ ತಾಯಿ.
ಹಲೋ, ಅದ ಸಂಸಾರ ಬಗ್ಗೆ ಬಹಳ ನಮ್ಗೆ ವಿಚಿತ್ರವಾಗಿ ಕಾಡತ್ವರಿ ಜನ. ಏನು ಚಿಂತೆ ಮಾಡಬೇಡಿ, ಸ್ವಲ್ಪ ದಿವಸ ವೇಟ್ ಮಾಡಿ, ಗ್ರಹಗತಿಗಳು ಸರಿ ಹೋಗುತ್ತೆ. ನಿಮ್ಮ ಸ್ವರತರಂಗ ತುಂಬ ಚೆನ್ನಾಗಿದೆ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ಸ್ವಲ್ಪ ದಿವಸ ಕಷ್ಟಪಟ್ಟರೆ ಇಡೀ ಕುಟುಂಬನೂ ಚೆನ್ನಾಗಿರುತ್ತೆ. ಎಲ್ಲರ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರ ಬಗ್ಗೆ ಆಲೋಚನೆ ಮಾಡೋ ಹೆಣ್ಣು ತಾಯಿ ನೀವು. ಅದರಿಂದ ನಿಮ್ಮ ಕುಟುಂಬ ಯಶಸ್ಸಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಒಂದು 5 ಮಂಗಳವಾರ ತಮ್ಮನಿಗೂ ಅನುಕೂಲ ಆಗಲಿ, ನಿಮ್ಗೆಲ್ಲರಿಗೂ ಚೆನ್ನಾಗಿರಲಿ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಅದೇ ಮಂಗಳವಾರ ರಾತ್ರಿ ಹೊತ್ತು ಅಂದರೆ ಸೂರ್ಯಾಸ್ತಮ ಕಾಲ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಗೋಧಿ ರೊಟ್ಟಿ ಮಾಡಿಸಿ ಆ ರೊಟ್ಟಿನ ನಾಯಿಗಳಿಗೆ ಹಾಕ್ತಾ ಬನ್ನಿ. ಒಂದು 5 ಶನಿವಾರನೋ ಅಥವಾ 5 ಮಂಗಳವಾರವೋ ಮಾಡಿ. ಈ ಥರ ಆದಷ್ಟು ಬೇಗ ನಿಮ್ಮಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಕೃಪೆ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸದಲ್ಲಿ ಬಂದಿರತಕ್ಕಂಥ ಮಂಗಳವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಮಾರ್ಗಶಿರ ಮಾಸ ಅಂದ್ರೆ ಬಹಳ ಅದ್ಭುತ. ಅದರಲ್ಲೂ ಮಂಗಳವಾರ ದೇವಿ ಶಕ್ತಿ ದೇವತೆಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಕುಲದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ದುಂ ದುರ್ಗಾಯೇ ನಮಃ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುಂ ದುರ್ಗಾಯೇ ನಮಃ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುಂ ದುರ್ಗಾಯೇ ನಮಃ. ಮೂರನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ 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 ಶ್ರೀಂ. ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮಾರ್ಗಶಿರ ಮಾಸ, ಮಂಗಳವಾರ, ದೇವಿಯ ವಾರ, ಅದರಲ್ಲೂ ಬಹಳ ವಿಶೇಷವಾಗಿ ದೇವಿಯ ಆ ಒಂದು ಬೀಜಾಕ್ಷರಿ ಮಂತ್ರ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರನೇ 3 ಬಾರಿಯೂ ಕೂಡ ಬಂದಿರತಕ್ಕಂಥದ್ದಿದೆ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವೆಲ್ಲರೂ ಕೂಡ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ದುರ್ಗಾಯೇ ನಮಃ. ದುರ್ಗಾಯೇ ನಮಃ. ದುರ್ಗಾಯೇ ನಮಃ. ದುರ್ಗಾಯೇ ನಮಃ. ದುರ್ಗಾಯೇ ನಮಃ. ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ಶ್ರೀಂ 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 ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಮೊದಲು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಭಗವಂತನ ಅನುಗ್ರಹ ಇದ್ದರೆ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಏನು ಅಂದ್ಕೊಳ್ತೀವೋ ಎಲ್ಲವನ್ನೂ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಆದರೆ
ನಿಮ್ಮ ಮನಸ್ಥಿತಿ ಇವತ್ತಿನ ದಿವಸ ಭಗವಂತನ ಅನುಗ್ರಹ ಏನೋ ಇದೆ ಬಿಡಪ್ಪ, ಅಂದ್ಕೊಂಡಿರೋ ಕೆಲಸನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವೆಲ್ಲರೂ ಕೂಡ ನಡಿಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಾ. ಕೆಲಸ ನಡೀತಾ ಇದೆಯಲ್ವಾ, ಅದರ ಪಾಡಗೆ ಅದು ನಡೀಲಿ ಬಿಡು ಅಂತ ಹೇಳಿ ಎಲ್ಲೋ ಒಂದು ಕಡೆ ಆ ಒಂದು ಇರ್ತಕ್ಕಂಥ ಆಸಕ್ತಿಯನ್ನು ಕಳ್ಕೊಂಡು ತಾವೇನೋ ಬೇರೆ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ದೂರಭಾರ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ವಿಚಾರವಾಗಲಿ, ಪ್ರಾರಂಭದ ಹಂತದಲ್ಲಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡದೇ ಇರತಕ್ಕಂಥದ್ದಾಗಲಿ, ಕೆಲಸದ ಬಗ್ಗೆ ಯೋಚನೆ ಮಾಡದೇ ಇರತಕ್ಕಂಥದ್ದಾಗಲಿ, ನಿಮಗೆ ಅರಿವಿಲ್ದಿರ ಸುಮ್ಮನೆ ಹೋಗಬೇಕು ಬರಬೇಕು, ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಎಲ್ಲವನ್ನೂ ಕೂಡ ಮರೆತು ಒಂದು ರೀತಿ ಹೇಳಬೇಕು ಅಂದರೆ ಇವತ್ತಿನ ದಿವಸ ತಾವು ಎಲ್ಲೋ ಒಂದು ಕಡೆ ಆ ಒಂದು ದೇವರ ಕೃಪೆಯನ್ನು ಪಡ್ಕೊಳ್ತಕ್ಕಂಥ ವಿಚಾರವಾಗಲಿ, ತಂದೆ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ವಿಚಾರವಾಗಲಿ ಎಲ್ಲೋ ಒಂದು ಕಡೆ ಹಿಂದೆ ಉಳ್ಕೊಳ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳದೇ ಇರತಕ್ಕಂಥದ್ದಿರುತ್ತೆ. ಹಾಕ್ತಕ್ಕಂಥ ಹೆಜ್ಜೆಯಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೇಕು ಅಂತಲೇ ಒಂದು ರೀತಿ ದ್ವಂದ್ವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ನೋಡಿ, ಭಗವಂತ ಹೇಗಿರುತ್ತೆ ಅಂದರೆ, ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ, ಭಗವಂತ ಏನು ಕೊಟ್ಟಿಲ್ಲದೆ ಇದ್ದಾಗ ಭಗವಂತನನ್ನು ದೂಷಣೆ ಮಾಡ್ತೀವಿ. ಭಗವಂತ ಎಲ್ಲವನ್ನೂ ಕೊಟ್ಟಾಗ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡೋದೇ ಮರೆತು ಬಿಡ್ತೀವಿ. ಅಂತಹ ಸಮಯದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಭಗವತಿಯನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಆಸಕ್ತಿಯನ್ನು ತೋರಿಸಿದ್ದೇ ಆದರೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲ ಅಂದರೆ ಕೆಲಸ ಕಾರ್ಯಸಿದ್ಧಿಯೇನೋ ಆಗುತ್ತೆ, ಆದರೆ ಮುಂದೊಂದು ದಿವಸ ಅದು ನಿಮಗೆ ಎಲ್ಲೋ ಒಂದು ಕಡೆ ಕುತ್ತನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ. ಅಂತಹ ಬದಲಾವಣೆಗಳನ್ನು ಕೂಡ ತಾವು ಅನುಭವಿಸ್ತಕ್ಕಂಥದ್ದಿರುತ್ತೆ. ಜೋಪಾನ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ವರ ಕೊಟ್ಟಿರ್ತಕ್ಕಂಥ ದೇವಿಯನ್ನು, ನಿಮ್ಮ ಕುಲದೇವತೆಯನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಯಾಕೆ ಅಂದರೆ ಇವತ್ತಿನ ದಿವಸ ನಾವೇನೋ ಆತರವಾಗಿ ಅಂದ್ಕೊಂಡಿರೋ ಕೆಲಸವನ್ನೇನೋ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ, ಆದರೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ನಾಳೆ ದಿವಸ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಎಲ್ಲ ಸೇಫ್ಟಿಗಳನ್ನು ಮಾಡಿಕೊಂಡು ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ವಿಚಾರಕ್ಕೆ ಬಂದಾಗ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರಾರಂಭದ ಹಂತದಲ್ಲೇ 2 ಕಾಳುಮೆಣಸು, 2 ಲವಂಗ, 2 ಏಲಕ್ಕಿ, 2 ಕಾಳುಮೆಣಸು, 2 ಲವಂಗ, 2 ಏಲಕ್ಕಿಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿ ತಾವು ದೃಷ್ಟಿಯನ್ನು ತೆಗೆದುಕೊಂಡು ಆ ಒಂದು ಇರ್ತಕ್ಕಂಥ ಧಾನ್ಯದಿಂದ ದೃಷ್ಟಿಯನ್ನು ತೆಗೆದುಕೊಂಡು ಹಸರುಗೆಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಆದಷ್ಟು ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಕುಂಕುಮವನ್ನು ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸರಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇವತ್ತಿನ ದಿವಸ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದಿರುತ್ತೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಗುಪ್ತ ಮಾರ್ಗದರ್ಶನ ಏನಪ್ಪ ಅಂದರೆ, ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಬೇಡ, ಮದಾಂಧರಾಗಿ ನಡೆದುಕೊಳ್ತಕ್ಕಂಥದ್ದು ಬೇಡ. ನನಗಿನ್ನ ಮೀರಿರ್ತಕ್ಕಂಥವ್ರು ಯಾರೂ ಇಲ್ಲ, ನಾನು ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ನನಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಎಂಬತಕ್ಕಂಥ ಮನೋಭಾವ ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಎಡುವತಕ್ಕಂತಿರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ಮನೋಭಾವ ಇರಬೇಕು. ನನಗೆ ಯಾವುದೂ ಅಸಾಧ್ಯವಾದೆಲ್ಲ, ಎಲ್ಲವನ್ನೂ ಕೂಡ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಆದರೆ ಅದು ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಅತಿಯಾಗಿ ಜಾಸ್ತಿಯಾಗಿ ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಜೋಪಾನ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಶುಭ ಫಲದಲ್ಲಿ ಇರುವಂಥವ್ರಿಗೆ ಅನುಷ್ಠಾನ ತಿಳಿಸ್ಕೊಡ್ಬೇಕು. ಹೌದು, ಅನುಷ್ಠಾನವನ್ನೇನೋ ತಿಳಿಸ್ಕೊಡ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಈಗಾಗಲೇ ಯೋಚನೆ ಮಾಡಿರ್ತಾರೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರ ಬಗ್ಗೆ ಗುರುಗಳು ಜಾಸ್ತಿ ಹೇಳ್ಬಿಟ್ರು, ಅಶುಭ ಫಲದಲ್ಲಿರ್ತಕ್ಕಂಥವ್ರ ಬಗ್ಗೆ ಇಷ್ಟೇ ಹೇಳ್ಬಿಟ್ರಲ್ಲ ಅಂತ. ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಒಂದು ಸಂಕಲ್ಪವನ್ನು ಮಾಡಿರ್ತೀರಿ, ದೂರಭಾರ ಪ್ರಯಾಣ ಮಾಡಬೇಕು, ಇವತ್ತಿನ ದಿವಸ ಈ ಒಂದು ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕು, ಒಬ್ಬರಿಗೆ ಕೊಡಬೇಕು ಗುರುಗಳೇ, ಇಲ್ಲಾಂದರೆ ನಮಗೇನೋ ಒಳಿತಾಗಬೇಕು ಅಂತ ಹೇಳಿ ಒಬ್ಬರ ಹತ್ರ ಇಸ್ಕೊಳ್ಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿರ್ತೀರಿ. ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮಗೇನಾದರೂ ಒಂದು ವೇಳೆ ಅವಕಾಶ ಇದ್ದರೆ
ಇವತ್ತು ಒಂದು ದಿವಸ ಅದನ್ನು ಮಾಡೋದಕ್ಕಿಂತ ಮುಂಚೆ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತೊಂದು ದಿವಸ ಅದಕ್ಕೆ ತಡೆ ಹಾಕ್ತಕ್ಕಂಥದ್ದು ಉತ್ತಮ. ಅವಕಾಶ ಇದ್ದಲ್ಲಿ, ಒಂದು ವೇಳೆ ತೀರಾ ಕೈ ಕಟ್ಟಿರ್ತಕ್ಕಂಥ ಪರಿಸ್ಥಿತಿ, ಗುರುಗಳೇ ಇಷ್ಟು ದಿವಸ ಅದಕ್ಕೋಸ್ಕರ ನಾವು ಒಡೆದಾಡಿದ್ವಿ, ಇವತ್ತು ಅದು ಫೈನಲ್ ಆಗಬೇಕು ಅಂತಿದೆ, ಆದರೆ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಿ, ನಮಗೆ ದಾರಿನೇ ಕಾಣದಂತಾಗಿದೆ, ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗ ಅನ್ನೋದೇನಾದರೂ ಇದ್ರೆ ಆ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಹೇಳೋದಾದರೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದನ್ನು ತಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ವನಸಿರಿ ಸಾಧಾರಣವಾಗಿ ಸಿಗ್ತಕ್ಕಂಥದ್ದೇ, ಅಷ್ಟೇನು ಕಷ್ಟ ಅಲ್ಲ. ಆದರೆ ಈಗ ಬೆಂಗಳೂರು ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿರೋದ್ರಿಂದ ಒಂದಷ್ಟು ಈ ಒಂದು ವನಸಿರಿಗಳು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದಿದೆ, ಎಲ್ಲೋ ಒಂದು ಕಡೆ ಕಾಣೆ ಆಗ್ತಾ ಇರ್ತಕ್ಕಂಥದ್ದಿದೆ. ಹುಡುಕಿದ್ದಲ್ಲಿ 100% ಸಿಗುತ್ತೆ, ಆದರೆ ಸ್ವಲ್ಪ ಶ್ರಮ ಬೇಕು. ದಯವಿಟ್ಟು ಅಶುಭ ಫಲದಲ್ಲಿರ್ತಕ್ಕಂಥವ್ರು ಈ ಒಂದು ವನಸಿರಿಯ ಸಹಾಯ ನಿಮ್ಮ ಜೊತೆ ಇದ್ದರೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು, ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಸಿದ್ಧಪಡಿಸ್ಕೊಳ್ಬೋದು. ಅಂತಹ ವನಸಿರಿ ಏನಪ್ಪ, ಈಗಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾವು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಮುಟ್ಟಿದ್ರೆ ಮುನಿ ಎಂಬತಕ್ಕಂಥ ವನಸಿರಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಹೇಳಿ, ಅದನ್ನು ಮುಟ್ಟಿದ ತಕ್ಷಣ ಹೀಗಿರ್ತಕ್ಕಂಥ ಆ ಒಂದು ಗಿಡ ಏನಿದೆ, ಅದೊಂದು ಎಲೆಗಳೇನಿದೆ, ಅದು ಈ ರೀತಿಯಾಗಿ ಮುದುರ್ಕೊಳ್ಬಿಡುತ್ತೆ. ಬಹಳ ಉದ್ದಗಿರುತ್ತೆ, ಈ ರೀತಿಯಾಗಿರ್ತಕ್ಕಂಥದ್ದು, ಅಗಲವಾಗಿರ್ತಕ್ಕಂಥದ್ದು, ಈ ರೀತಿಯಾಗಿ ಮುದುರ್ಕೊಳ್ಬಿಡುತ್ತೆ. ಅಂತಹ ಒಂದು ಗಿಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಮಕ್ಕಳಾಗಿದ್ದರೆ ಸಾಧಾರಣವಾಗಿ ಅದರ ಜೊತೆ ಆಟವನ್ನು ಆಡ್ತಾರೆ. 10 ನಿಮಿಷಗಳ ಕಾಲ ಮುದುರ್ಕೊಂಡಿದ್ರೆ 10 ನಿಮಿಷ ಆಗಿದ ತಕ್ಷಣ ಅದಾಗದೆ ನೀಟಾಗಿ ಹಿಂಗೆ ಹರಡ್ಕೊಳ್ಳುತ್ತೆ, ಮತ್ತೆ ಹೋಗೋದು ಅದನ್ನು ಮುಟ್ಟೋದು, ಆ ಥರ ಇರ್ತಕ್ಕಂಥದ್ದು ಅಂತಹ ವನಸಿರಿಯನ್ನು, ಆ ವನಸಿರಿಯಲ್ಲಿ ಒಂದೇ ಒಂದು ದಳವನ್ನು ತೆಗೆದುಕೊಂಡು ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಮಾಡಿದ್ದಾದ ನಂತರ ದಕ್ಷಿಣಾಭಿಮುಖವಾಗಿ ನಿಂತು ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು. ಮಾಡಿ ಅಂತ ಹೇಳಿದ ಮಾತ್ರಕ್ಕೆ ನೀವೆಲ್ಲೋ ಮಾರ್ಗ ಮಧ್ಯದಲ್ಲಿ ಸಿಕ್ತು ಅಂತ ಹೇಳಿ ಅಲ್ಲೆಲ್ಲೋ ಹೋಗಿ ನಿಂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಆದಷ್ಟು ಜೋಪಾನ, ವಾಹನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಬೇರೆ ರೀತಿ ತೊಂದರೆಗಳಾಗ್ತಿರೋ ರೀತಿ ಸೈಡಲ್ಲಿ ಹೋಗಿ ನಿಂತು ಆ ಒಂದು ಅನುಷ್ಠಾನವನ್ನು ಮಾಡಿ. ಅನುಷ್ಠಾನ ಮಾಡಬೇಕಾದ್ರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ನೋಡಪ್ಪ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಒಳಿತಿಗಾಗಿ ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನ, ಆಡೋರು 1000 ಮಾತಾಡ್ಕೊಳ್ಳಿ, ನೀವು ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆ ಕಪ್ಪು ಶ್ವಾನಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವರು ಕೂಡ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಗಳಿಸ್ತೀರಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ತಾವಂದುಕೊಂಡಂತೆ ನಿಮ್ಮ ಮನೋಚಿಂತಿತ ಕಾರ್ಯವು ನಿಮಗೆ ಆನಂದವನ್ನು, ಭಾಗ್ಯವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಮನೋಗತ ಪ್ರಶ್ನಾತಂತ್ರದಲ್ಲೂ ಅದೇ ಸೂಚಿಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ನಿಮಗೊಂದು ಗುಪ್ತ ಮಾರ್ಗದರ್ಶನ ಏನಪ್ಪ ಅಂದರೆ, ತಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರವಾಗ್ಲೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ, ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಲಿ ಅವರ ಮುಂದೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಅವರು ಕೊಡ್ತಕ್ಕಂಥ ಆ ಒಂದು ಗುಪ್ತ ಮಾರ್ಗದರ್ಶನವನ್ನು ತಾವು ಮನಸ್ಸಲ್ಲಿಟ್ಕೊಂಡು ಅದನ್ನು ಯಾವುದೇ ರೀತಿ ಬಿಡದಿರ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗ್ತಿದ್ದೆ ಆದರೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಈ ರೀತಿಯಾಗೂ ಕೂಡ ಯೋಚನೆ ಮಾಡ್ಬೋದು, ಗುರುಗಳೇ ನಾವು ಗಂಡ ಹೆಂಡತಿ ಇಬ್ಬರೇ ಮನೇಲಿ ಇರ್ತಕ್ಕಂಥವ್ರು, ನಮಗೆ ಯಾರಿದ್ದಾರೆ ಹಿರಿಯರು ಇಲ್ಲಿ ಅಂತಂದರೆ, ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಯಾರು ಹಿರಿಯರಿದ್ದಾರೋ, ಇಲ್ಲಾಂದರೆ ನಿಮಗಿನ್ನ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು, ಅವರ ಜೊತೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಕುರಿತು ಮಾತಾಡ್ತಕ್ಕಂಥದ್ದು, ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ನಿಜಕ್ಕೂ ನಿಮಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಪ್ರಾರಂಭದ ಹಂತದಲ್ಲೇ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದು ಅಚ್ಚರಿನೇ ಸೃಷ್ಟಿಯಾಯಿತು. ಏನಪ್ಪ, ಮಾರ್ಗಶಿರ ಮಾಸ ಬಂದಿದೆ, ಮಂಗಳವಾರ ಬಂದಿದೆ, ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ದೇವಿಯ ಬೀಜಾಕ್ಷರಿ ಮಂತ್ರ 3 ಬಾರಿಯೂ ಕೂಡ ಅದೇ ಬಂದಿರತಕ್ಕಂಥದ್ದಿದೆ. ಈ ಒಂದು ವಿಚಾರವಾಗಿ ಶುಭ ಮಿಶ್ರ ಅಶುಭ ಫಲದಲ್ಲಿರ್ತಕ್ಕಂಥ ಎಲ್ಲ ರಾಶಿಗಳವರೆಗೂ ಕೂಡ
ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೇನು ಆಗೋ ಈಗೋ ಅಂದರೆ ಭಾನುವಾರದ ಕಾರ್ಯಕ್ರಮ ಬಂದೇ ಬಿಡ್ತು. ಈ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವನಸಿರಿ ಒಂದನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಯಾಕೆಂದರೆ ಕಳೆದ ಭಾನುವಾರಗಳಲ್ಲಿ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಹೋದ ಭಾನುವಾರದಲ್ಲಂತೂ ಬಹಳ ವಿಶೇಷವಾಗಿ ಸಂಕಷ್ಟಹಾರ ಗಣಪತಿ, ಸಂಕಷ್ಟಹಾರ ಚತುರ್ಥಿ, ಆ ಒಂದು ವಿಚಾರವಾಗಿ ಸಾಕಷ್ಟು ಅದರ ಕುರಿತಾಗಿ ಮಾತಾಡಿರ್ತಕ್ಕಂಥದ್ದಿತ್ತು. ಗಣಪತಿ ಅನುಗ್ರಹವನ್ನು ಕೂಡ ಪಡೆದಿರ್ತಕ್ಕಂಥದ್ದಿತ್ತು. ಈ ಬಾರಿ ಭಾನುವಾರದಂದು ಬಹಳ ವಿಶೇಷವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಬೇಕು. ಆ ವನಸಿರಿಯಿಂದ ಆಗ್ತಕ್ಕಂಥ ಒಂದಷ್ಟು ಚಮತ್ಕಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂದರೆ ಭಾನುವಾರದ ಕಾರ್ಯಕ್ರಮ ಅಂದ್ರೇ ಒಂದು ರೀತಿ ವಿಶೇಷ. ನಾನು ಈಗಾಗಲೇ ನಿಮಗೆ ಸಾಕಷ್ಟು ಕಡೆ ತಿಳಿಸಿದ್ದೇನೆ, ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೇನೆ. ನನಗೆ ಗೊತ್ತಿರೋ ಪ್ರಕಾರ ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ನಿಜಕ್ಕೂ ನನ್ನ ಮನದಾಳದ ಮಾತು ಎಲ್ಲವನ್ನೂ ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಆದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿರ್ತಕ್ಕಂಥ ಮಾತನ್ನು ಆಡಿದರೆ, ಯಾಕೆ ಅಂದರೆ ನಾನು ಸಾಧಾರಣವಾಗಿ ಏನು ಮಾಡ್ತೀನಿ, ಯಾರೋ ಒಬ್ಬರನ್ನ ಇಟ್ಕೊಂಡು ಮಾತಾಡೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆನೂ ಮಾತಾಡಿರ್ತೇನೆ, ಮಕ್ಕಳ ಬಗ್ಗೆನೂ ಮಾತಾಡಿರ್ತೀನಿ, ತಂದೆ ತಾಯಿ ಬಗ್ಗೆನೂ ಮಾತಾಡಿರ್ತೀನಿ, ಎಲ್ಲರ ಬಗ್ಗೆನೂ ಮಾತಾಡಿರ್ತೀನಿ. ಆ ಒಂದು ವಿಚಾರವಾಗಿ ಎಲ್ಲಾದರೂ ಮನಸ್ಸಿಗೆ ನೋವಿದ್ರೆ ದಯವಿಟ್ಟು ಕ್ಷಮಿಸಿ. ಭಾನುವಾರದ ಕಾರ್ಯಕ್ರಮ ಅಂದರೆ ಆ ರೀತಿ ಇರತಕ್ಕಂಥದ್ದಿರುತ್ತೆ. ಎಲ್ಲರನ್ನೂ ಕೂಡ ಸರಿತಿದ್ದಬೇಕು. ಯಾರು ತಪ್ಪು ಮಾಡ್ತಾ ಇದ್ದಾರೆ ಆ ತಪ್ಪಿನ ಅರಿವನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು, ಮೂಡಿಸ್ಬೇಕು. ಅದು ಒಳ್ಳೆಯ ರೀತಿ ಎಂಬತಕ್ಕಂಥದ್ದೊಂದೇ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ. ಆ ಸಂಕಲ್ಪದಂತೆ ನಾಳೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ.